ಓಕೆ, ಲಾಸ್ಟ್ ವೀಡಿಯೋದಲ್ಲಿ ನಾನು ಗೆಟ್ ಮೆಥಡ್ನ ಎಕ್ಸ್ಪ್ಲೇನ್ ಮಾಡಿದೆ. ಈ ವಿಡಿಯೋದಲ್ಲಿ ನಾವು ಪೋಸ್ಟ್ ಮೆಥಡ್ನ ಕಲಿಯೋಣ. ಇದ್ರ ಜೊತೆ ಹಾಗೆ JWT ಟೋಕನ್ ಅಂದರೆ ಏನು, ಅದು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಪಾಸ್ವರ್ಡ್ನ DBಲಿ ಹೇಗೆ ಸ್ಟೋರ್ ಮಾಡೋದು ಸೇಫಾಗೆ, ಅದನ್ನು ಸಹ ಇದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದಮೇಲೆ ಡಿಲೀಟ್, ಪೋಸ್ಟ್, ಪುಟ್, ಪ್ಯಾಚ್ ಅದೆಲ್ಲ ಹೇಳ್ಕೊಡ್ತೀನಿ. ಓಕೆನಾ? ಸೊ ಫಸ್ಟೀಗ ನಾವು ಲಾಸ್ಟ್ ಟೈಮು ಪ್ರಾಡಕ್ಟ್ ರೌಟ್ನ ಕ್ರಿಯೇಟ್ ಮಾಡಿದ್ವಿ. ಸೊ ನಾನು ಈಗ ಈ ವಿಡಿಯೋದಲ್ಲಿ ಯೂಸರ್ ಲಾಗಿನ್, ಅಡ್ಮಿನ್ ಲಾಗಿನ್ ಅದನ್ನೆಲ್ಲ ಕ್ರಿಯೇಟ್ ಮಾಡಬೇಕಲ್ಲ. ಸೊ ಯೂಸರ್ ಮಾಡಲ್ ಸಹ ಒಂದು ಕ್ರಿಯೇಟ್ ಮಾಡೋಣ. ಸೊ ಪ್ರಾಡಕ್ಟ್ ಮಾಡಲ್ನೇ ಕಾಪಿ ಮಾಡ್ಕೋಬೋದು. ಸೊ ಯೂಸರ್ .js. ಓಕೆ, ಆ್ಯಂಡ್ ಈ ಸ್ಕೆಮನ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆನಾ? ಸೊ ಪ್ರಾಡಕ್ಟ್ ಸ್ಕೆಮನ ನಾವು ರೀನೇಮ್ ಮಾಡೋಣ ಯೂಸರ್ ಸ್ಕೆಮ ಅಂತ. ಓಕೆ, ಯೂಸರ್ ಸ್ಕೆಮ ಆ್ಯಂಡ್ ಆಲ್ಸೋ ಇದು ನೇಮ್ ಸಹ ಯೂಸರ್ ಅಂತ ಹಾಕ್ತೀನಿ. ಓಕೆ, ಆ್ಯಂಡ್ ನಮಗೆ ಯೂಸರ್ಗೆ ನೇಮ್ ಬೇಕು ಆ್ಯಂಡ್ ಆಲ್ಸೋ ಇದು ರಿಕ್ವೈರ್ ಆಗಿರಬೇಕು. ಸೊ ಯೂನಿಕ್ ಏನು ಬೇಡ, ಸೇಮ್ ನೇಮ್ ಸಹ ಇರ್ಬೋದು. ಆ್ಯಂಡ್ ಫೋನ್ ನಂಬರ್ ಬೇಕಾಗುತ್ತೆ. ಸೊ ಇಮೇಲ್ ಸಹ ಬೇಕಾಗುತ್ತೆ, ಇಮೇಲ್. ಆ್ಯಂಡ್ ಆಲ್ಸೋ ಇದು ಟೈಪ್ ಸ್ಟ್ರಿಂಗ್ ಆಗಿರಬೇಕು ಆ್ಯಂಡ್ ರಿಕ್ವೈರ್ಡ್ ಟ್ರೂ. ಓಕೆನಾ? ಆ್ಯಂಡ್ ಇನ್ನೇನು ಬೇಕಾಗುತ್ತೆ, ಟೈಪ್, ಯೂಸರ್ದು ಟೈಪ್ ಆ್ಯಂಡ್ ಆಲ್ಸೋ ಇದು ರಿಕ್ವೈರ್ಡ್ ಆಗಿರಬೇಕು. ಆ್ಯಂಡ್ ಇದರಲ್ಲಿ ಟೈಪ್ಸ್ ಬರೀ ಎರಡೇ ಬರುತ್ತೆ. ಯಾವುದ್ಯಾವುದು ಅಂದರೆ ಅಡ್ಮಿನ್ ಆ್ಯಂಡ್ ಆಲ್ಸೋ ಯೂಸರ್. ಸೂಪರ್ ಅಡ್ಮಿನ್, ಮ್ಯಾನೇಜರ್ ಆ ಥರ ಏನಾದ್ರು ಹಾಕ್ಬೋದು. ಸೊ ಇವಾಗೇನು ಬೇಡ, ನಿಮಗೆ ಏನಾದ್ರು ರಿಕ್ವೈರ್ಮೆಂಟ್ಸ್ ಇದ್ದರೆ ಅದನ್ನು ನೀವು ಮೆನ್ಷನ್ ಮಾಡ್ಬೋದು. ಈ ನಮ್ಮ ಏನು ಮಾಡುತ್ತೆ ಅಂದರೆ ಬರೀ ಇದನ್ನು ಮಾತ್ರ ಆ್ಯಕ್ಸೆಪ್ಟ್ ಮಾಡುತ್ತೆ. ಎಕ್ಸ್ಟ್ರಾ ಏನಾದ್ರು ನಾವು ಕ್ರಿಯೇಟ್ ಮಾಡೋಕ್ಕೆ ಹೋದರೆ ಅದು ಆ್ಯಕ್ಸೆಪ್ಟ್ ಮಾಡಲ್ಲ. ಓಕೆ, ಆ್ಯಂಡ್ ಡಿಫಾಲ್ಟಾಗಿ ಯಾವತ್ತೂ ಏನಿರಬೇಕು, ಯೂಸರ್ ಇರಬೇಕು. ಓಕೆ, ಸೊ ಡಿಫಾಲ್ಟ್ ಅಂತ ಕೊಟ್ಟು ಟೈಪ್ ಏನಾದ್ರು ಇಲ್ಲಿ ಮೆನ್ಷನ್ ಮಾಡಿದ್ರೆ ಇಲ್ಲಿರೋದನ್ನೇ ಡಿಫಾಲ್ಟ್ ವ್ಯಾಲ್ಯೂ DBಲಿ ಸ್ಟೋರ್ ಆಗುತ್ತೆ ವಿತೌಟ್ ನಾವು ಏನು ಮೆನ್ಷನ್ ಮಾಡ್ದೇ ಕ್ರಿಯೇಟ್ ಮಾಡಬೇಕಾದ್ರೆ. ಪೋಸ್ಟ್ ಮ್ಯಾನಲ್ಲಿ ನಾವು ರಿಕ್ವೆಸ್ಟ್ ಬಾಡಿಲಿ ಆ್ಯಕ್ಸೆಪ್ಟ್ ಮಾಡ್ತೀವಲ್ಲ, ಬರೀ ನೇಮ್, ಇಮೇಲ್ ಆ್ಯಕ್ಸೆಪ್ಟ್ ಮಾಡಿದರೆ ಸಾಕು, ಟೈಪು ಡಿಫಾಲ್ಟಾಗಿ ಆಟೋಮೆಟಿಕ್ಕಾಗಿ ಯೂಸರ್ ಸ್ಟೋರ್ ಆಗುತ್ತೆ. ಏನಾದ್ರು ಚೇಂಜ್ ಮಾಡಬೇಕಾದ್ರೆ ನಾವು ಅಡ್ಮಿನ್ ಅಂತ ಚೇಂಜ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಸದ್ಯಕ್ಕಿಷ್ಟು ಸಾಕು ಅನಿಸುತ್ತೆ. ಇಮೇಲ್ ಆ್ಯಂಡ್ ಆಲ್ಸೋ ಪಾಸ್ವರ್ಡ್ ಬೇಕು. ಪಾಸ್ವರ್ಡ್, ಸೊ ಪಾಸ್ವರ್ಡ್ ಟೈಪ್ ಏನಿರಬೇಕು, ಸ್ಟ್ರಿಂಗ್ ಇರಬೇಕು. ಆ್ಯಂಡ್ ಆಲ್ಸೋ ಇದು ರಿಕ್ವೈರ್ಡ್ ಟ್ರೂ ಇರಬೇಕು. ಸೊ ಈಗ ನಾವು ಮಾಡೆಲ್ನ ಕ್ರಿಯೇಟ್ ಮಾಡಿದ್ದೀವಿ. ಓಕೆನಾ? ಆ್ಯಂಡ್ ರೌಟಿಂಗ್ಗೆ ಆಲ್ರೆಡಿ ಯೂಸರ್ ರೌಟ್ ಇದೆ, ಲಾಸ್ಟ್ ವಿಡಿಯೋದಲ್ಲೇ ಹಾಗೆ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಇದನ್ನು ಡಿಲೀಟ್ ಮಾಡ್ತೀನಿ. ಆ್ಯಂಡ್ ನಮಗೆ ಇಲ್ಲಿ ರೌಟ್ಸ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ಸೊ ನಾನೀಗ ಇಲ್ಲಿ ಫಸ್ಟ್ ನಾನು ಸರ್ವಿಸ್ನ ಕ್ರಿಯೇಟ್ ಮಾಡ್ತೀನಿ. ಓಕೆನಾ? ಯೂಸರ್ .js. ಓಕೆ, ಸರ್ವಿಸ್ ಫೋಲ್ಡರಲ್ಲಿ ಯೂಸರ್ದು ಬಿಸ್ನೆಸ್ ಲಾಜಿಕ್ನ ಇಂಪ್ಲಿಮೆಂಟ್ ಮಾಡೋಣ. ಅದಾದಮೇಲೆ ಕಂಟ್ರೋಲರ್ಸ್ ಆದಮೇಲೆ ನಾವು ಎಲ್ಲಿಗೆ ಹೋಗಬೇಕು, ರೌಟ್, ಯೂಸರ್ ರೌಟ್. ಓಕೆನಾ? ಸೊ ಫಸ್ಟ್ ನಾನಿಲ್ಲಿ ಏನು ಮಾಡಬೇಕು, ಸೊ ಈ ಪ್ರಾಡಕ್ಟ್ನ ಇದನ್ನೇ ಕಾಪಿ ಪೇಸ್ಟ್ ಮಾಡ್ಕೊತೀನಿ, ಒಂದು ಡಿಫಾಲ್ಟ್ನ. ಆ್ಯಂಡ್ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆನಾ? ಇಲ್ಲಿ ನಾವು ಏನು ರಿಕ್ವೈರ್ ಮಾಡಬೇಕು, ಯೂಸರ್ದು ಮಾಡೆಲ್ ಈಗ ಜಸ್ಟ್ ಕ್ರಿಯೇಟ್ ಮಾಡಿದ್ವಲ್ಲ ಸ್ಕೆಮ, ಅದನ್ನು ಇಂಪೋರ್ಟ್ ಮಾಡ್ಕೊತೀನಿ. ಆ್ಯಂಡ್ ಇಲ್ಲಿ ಡಿಫಾಲ್ಟಾಗಿ ಸಜೆಷನ್ ತೋರಿಸುತ್ತೆ. ಓಕೆ, ಇಂಪೋರ್ಟ್ ಆಗಿದೆ. ಆ್ಯಂಡ್ ಇಲ್ಲಿ ಏನಂತ ಫಂಕ್ಷನ್ನ ಕ್ರಿಯೇಟ್ ಮಾಡಬೇಕು ನಾವು, ಆ್ಯಡ್ ಯೂಸರ್ ಆರ್ ರಿಜಿಸ್ಟರ್ ಯೂಸರ್. ಓಕೆ, ಇಲ್ಲಿ ನಾವು ಡೇಟಾನ ಆ್ಯಕ್ಸೆಪ್ಟ್ ಮಾಡೋಣ. ಓಕೆ, ಸೊ ಇದನ್ನು ಈಗ ಡಿಲೀಟ್ ಮಾಡಿ ಇಲ್ಲಿ ಕನ್ಸೋಲ್ ಮಾಡ್ತೀನಿ, ಡೇಟಾ ನಿಮಗಿನ್ನ ಈಸಿಯಾಗಿ ಅರ್ಥ ಆಗಲಿ ಅಂತ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು, ನಾವು ಕಂಟ್ರೋಲರಲ್ಲಿ ಯೂಸರ್ ಕಂಟ್ರೋಲರ್ನ ಕ್ರಿಯೇಟ್ ಮಾಡೋಣ. ಯೂಸರ್ .js. ಆ್ಯಕ್ಚುಲಿ ನೇಮಿಂಗ್ ಎಲ್ಲ ಇದು ಯೂಸರ್ ಕಂಟ್ರೋಲರ್ ಆ ಥರ ಮೆನ್ಷನ್ ಮಾಡಬೇಕಾಗುತ್ತೆ. ನಾನು ಹಾಗೆ ಕಂಟ್ರೋಲರ್ಸ್ ಫೋಲ್ಡರ್ ಒಳಗೆ ಡೈರೆಕ್ಟಾಗಿ ಮೆನ್ಷನ್ ಮಾಡ್ತಾಯಿದ್ದೀನಿ, ಬಟ್ ರಿಪೀಟ್ ಆಗಿದೆ ನೋಡಿ, ಕನ್ಫ್ಯೂಷನ್ ಆಗುತ್ತೆ.
ಎಲ್ಲದರಲ್ಲೂ ಪ್ರಾಡಕ್ಟ್ ಡಾಟ್ ಜೆ ಎಸ್ ಅಂತ ಇದೆ. ಸೊ ಇಲ್ಲಿ ನೇಮಿಂಗ್ ಕನ್ವೆನ್ಷನ್ ಕರೆಕ್ಟಾಗಿದೆ. ಕ್ಯಾಮೆಲ್ ಕೇಸಲ್ಲಿ ಪ್ರಾಡಕ್ಟ್ ರೌಟ್ಸ್ ಡಾಟ್ ಜೆ ಎಸ್ ಅಂತ ಈ ಥರ ಎಲ್ಲ ಕಡೆ ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ಕಂಟ್ರೋಲರ್ಗೆ ಸೇಮ್ ನಾವು ಇದ್ರದ್ದೇ ಒಂದು ಕಾಪಿ ಮಾಡ್ಕೊಳ್ಳೋಣ ಕಂಟ್ರೋಲರ್. ಓಕೆ. ಆ್ಯಂಡ್ ನಾವಿಲ್ಲಿ ಸರ್ವಿಸ್ನ ಇಂಪೋರ್ಟ್ ಮಾಡಬೇಕು. ಕಾನ್ಸ್ಟ್ ಯಾವ ಸರ್ವಿಸು, ಯೂಸರ್ ಸರ್ವಿಸ್ ಅಲ್ವಾ. ಸೊ ನಾನು ಏನು ಮಾಡ್ತೀನಿ, ಯೂಸರ್ ಸರ್ವಿಸ್ ಈಸ್ ಈಕ್ವಲ್ ಟು ರಿಕ್ವೈರ್. ಸೊ ಇಂಪೋರ್ಟ್ ಸಹ ಯೂಸ್ ಮಾಡ್ಬೋದು, ಬಟ್ ನಾನು ES5 ಫೀಚರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ರಿಕ್ವೈರ್ ಯೂಸ್ ಮಾಡ್ತಾಯಿದ್ದೀನಿ. ಬಿಕಾಸ್ ಡಿಪ್ಲಾಯ್ಮೆಂಟ್ ಟೈಮಲ್ಲಿ ಒಂದೊಂದು ES6 ಫೀಚರ್ ಸಪೋರ್ಟ್ ಆಗೋಲ್ಲ, ಅದಕ್ಕೋಸ್ಕರ ನಾನು ರಿಕ್ವೈರ್ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಫಾರ್ ಎಕ್ಸಾಂಪಲ್ ಎಷ್ಟೊಂದು AWS ಇರ್ಬೋದು, ಅದೇ ಥರ ಎಷ್ಟೊಂದು ಹೋಸ್ಟಿಂಗ್ ಪ್ಲ್ಯಾಟ್ಫಾರ್ಮ್ ಇರುತ್ತೆ, ಅದರಲ್ಲಿ ಸಮ್ಟೈಮ್ಸ್ ES6 ಫೀಚರ್ ಸಪೋರ್ಟ್ ಆಗೋಲ್ಲ, ಅದಕ್ಕೋಸ್ಕರ ನಾನು ES5ನೇ ಯೂಸ್ ಮಾಡ್ತಾಯಿದ್ದೀನಿ. ಓಕೆನಾ. ಸೊ ಫಸ್ಟು ನಾವು ಬ್ಯಾಕ್ ಹೋಗಬೇಕಂದ್ರೆ ./ ಹಾಕಬೇಕು, $/ ಆ್ಯಂಡ್ ಕಂಟ್ರೋಲರ್ಸ್ ಮತ್ತು ಸ್ಲ್ಯಾಶ್ ಹಾಕಿದಾಗ ನಮಗೆ ಪ್ರಾಡಕ್ಟ್ ತೋರಿಸ್ತಿದೆ. ಬಿಕಾಸ್ ಕಂಟ್ರೋಲರ್ಸ್ ಅಲ್ಲ, ಸರ್ವಿಸಸಲ್ಲಿ ನಾವು ಯೂಸರ್ ಸರ್ವಿಸ್ನ ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ. ಓಕೆ. ಆ್ಯಂಡ್ ಯೂಸರ್ ಸರ್ವಿಸ್ ಡಾಟ್ ರಿಜಿಸ್ಟರ್ ಯೂಸರ್ ಅಲ್ಲ, ಸೊ ಇದನ್ನು ಇಲ್ಲೂ ಪೇಸ್ಟ್ ಮಾಡ್ತೀನಿ. ಓಕೆ. ಆ್ಯಂಡ್ ನಾವಿಲ್ಲಿ ಏನು ಪಾಸ್ ಮಾಡಬೇಕು, ನಮ್ಮ ಬಾಡಿಲಿ ಡೇಟ್ ಏನು ಬರುತ್ತೆ ಅದನ್ನು ಇಲ್ಲಿ ಪಾಸ್ ಮಾಡಬೇಕು. ಓಕೆನಾ. ಆ್ಯಂಡ್ ಇಲ್ಲಿ ಕರೆಕ್ಟಾಗಿ ಏನು ಹ್ಯಾಂಡಲೇ ಮಾಡಿಲ್ಲ, ಸೊ ಮೆಸೇಜ್ನೆಲ್ಲ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಮೆಸೇಜ್ ಓಕೆ. successfully user register successfully, sorry. And code sa status true. ಓಕೆ. ಸ್ಟೇಟಸ್ ಬೇಸ್ ಸೆಂಡ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ನಾವು ಡೈರೆಕ್ಟಾಗಿ ಕೋಡ್ನ ಸೆಂಡ್ ಮಾಡ್ಬೋದು. ಸ್ಟೇಟಸ್ ಕೋಡ್ ಇದರಲ್ಲಿ ಟ್ರೂ ಫಾಲ್ಸ್ ಆದರೂ ಯೂಸ್ ಮಾಡ್ಬೋದು. ನಿಮ್ಗೆ ಇನ್ನೂ ಫುಲ್ ಕ್ಲಾರಿಫಿಕೇಷನ್ ಬೇಕಾಗಿದ್ರೆ, ಫಾರ್ ಎಕ್ಸಾಂಪಲ್ ಕ್ರಿಯೇಟ್ಗೆ ನಾವು ಏನು ಯೂಸ್ ಮಾಡ್ತೀವಿ, ಸ್ಟೇಟಸ್ ಕೋಡ್ 2001 ಆ್ಯಂಡ್ ಗೆಟ್ಗೆ 200 ಆ್ಯಂಡ್ ಡೇಟಾ ಏನಾದ್ರು ಸಿಗಲಿಲ್ಲ ಅಂದರೆ ನಾಟ್ ಫೌಂಡ್ ಇದ್ದರೆ 404, ಇದೇ ಥರ ಸರ್ವರ್ ಎರರ್ ಇದ್ದರೆ 500 ಆ್ಯಂಡ್ ಏನಾದ್ರು ಪ್ಯಾರಾಮೀಟರ್ಸಲ್ಲಿ ಮಿಸ್ಟೇಕ್ ಇದ್ದರೆ 400, ಕ್ಲೈಂಟ್ ಸೈಡ್ ಎರರ್, ಈ ಥರ ತುಂಬ ಥರ ಇರುತ್ತೆ. ಆ್ಯಂಡ್ ಆಲ್ಸೋ ಇದನ್ನು ಟ್ರೈ ಕ್ಯಾಚಲ್ಲಿ ರ್ಯಾಪ್ ಮಾಡೋಣ. ಟ್ರೈ ಓಕೆ, ಕ್ಯಾಚ್ ಎರರ್ ಓಕೆ, ರಿಟರ್ನ್ ನಾವೇನು ಸೆಂಡ್ ಮಾಡೋಣ, ಎರರ್ನ ಸೆಂಡ್ ಮಾಡ್ತೀವಿ. ಓಕೆ. ಮೆಸೇಜ್ ಎರರ್ ಡಾಟ್ ಮೆಸೇಜ್ ಇದ್ದರೆ ಮೆಸೇಜ್ ಸೆಂಡ್ ಮಾಡ್ತೀವಿ, ಇಲ್ಲಾಂದರೆ ಏನು ಸೆಂಡ್ ಮಾಡೋಣ, ಸಮಥಿಂಗ್ ವೆಂಟ್ ರಾಂಗ್. ಓಕೆನಾ. ಈ ಥರ. ಆ್ಯಂಡ್ ಸ್ಟೇಟಸ್ ಫಾಲ್ಸ್. ಓಕೆ. ಈ ಥರ ಎರರ್ಸ್ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲೂ ಸಹ ನಾನು ಲಾಸ್ಟ್ ಟೈಮ್ ಪ್ರಾಡಕ್ಟ್ ಸರ್ವಿಸಲ್ಲೂ ಸಹ ಕರೆಕ್ಟಾಗಿ ಎರರ್ನ ಹ್ಯಾಂಡಲ್ ಮಾಡಿಲ್ಲ. ಸೊ ಡೇಟಾನು ಕರೆಕ್ಟಾಗಿ ಸೆಂಡ್ ಮಾಡಿಲ್ಲ. ಡೇಟಾ ಈಸ್ ಈಕ್ವಲ್ ಟು ಈಗ ಸೆಂಡ್ ಮಾಡಬೇಕಾಗುತ್ತೆ. ಇಲ್ಲಿ ಡೇಟಾ ರಿಜಿಸ್ಟರ್ ಆದಮೇಲೆ ಏನು ಸಿಗುತ್ತೆ ಅದನ್ನು ಸೆಂಡ್ ಮಾಡಬೇಕು. ಸೊ ಮೆಸೇಜ್ ಓಕೆ, ಇಲ್ಲಿ ಅವಶ್ಯಕತೆ ಇಲ್ಲ, ಬಿಕಾಸ್ ನಾವು ಹ್ಯಾಂಡಲ್ ಮಾಡ್ತಾಯಿದ್ದೀವಿ ಇಲ್ಲಿ ಕಂಟ್ರೋಲರ್ಸಲ್ಲೇ ರೆಸ್ಪಾನ್ಸ್ನ ಹ್ಯಾಂಡಲ್ ಮಾಡ್ತಾಯಿದ್ದೀವಲ್ಲ. ಓಕೆ. ಮೇ ಬಿ ಇಲ್ಲಿ ಸಹ ಥ್ರೋ ಮಾಡಿದ್ರೆ ಸಾಕು ಅನಿಸುತ್ತೆ.
ಥ್ರೋ ಮೇ ಬಿ ಹೀಗೆ ಬರುತ್ತೆ ಅನಿಸುತ್ತೆ. ಥ್ರೋ ನ್ಯೂ ಎರರ್. ಓಕೆ, wrong or error dot message. ಆ್ಯಂಡ್ ಆಲ್ಸೋ ಯಾವಾಗಲೂ ಇದೆ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಫಸ್ಟು ನಾವು ಇದೊಂದು ರೈಟ್ ಸೈಡ್ಗೆ ಶಿಫ್ಟ್ ಮಾಡಿಕೊಂಡು ಅಕಸ್ಮಾತ್ ಇಲ್ಲಿ ಏನಾದ್ರು ಮೆಸೇಜ್ ಇದ್ದರೆ ಇದು ಸೆಂಡ್ ಆಗಲಿ, ಇಲ್ಲಾಂದರೆ ನಮ್ಮ ಡಿಫಾಲ್ಟ್ ಸಮಥಿಂಗ್ ವೆಂಟ್ ರಾಂಗ್ ಇದು ಸೆಂಡ್ ಆಗುತ್ತೆ. ಓಕೆ, ಈಗ ಸರ್ವಿಸ್ ಆಯಿತು, ಕಂಟ್ರೋಲರ್ಸ್ ಆಯಿತು, ಆ್ಯಂಡ್ ಈಗ ನಾವು ರೌಟಿಗೆ ಬರೋಣ. ಓಕೆ, ರೌಟಲ್ಲಿ ಏನು ಮಾಡಬೇಕು, ಫಸ್ಟು ನಾವು ಇಂಪೋರ್ಟ್ ಮಾಡ್ಕೋಬೇಕು ಕಂಟ್ರೋಲರ್ಸ್ನ. ಕಾನ್ಸ್ಟ್ ಯೂಸರ್ ಕಂಟ್ರೋಲರ್ ಅಲ್ಲ, ಕಂಟ್ರೋಲರ್ ಈಸ್ ಈಕ್ವಲ್ ಟು ರಿಕ್ವೈರ್ ಆ್ಯಂಡ್ ಇದರದ್ದು ಪಾತ್ ಡಬಲ್ ಡಾಟ್ ಸ್ಲ್ಯಾಶ್ ಕಂಟ್ರೋಲರ್ಸ್ ಸ್ಲ್ಯಾಶ್ ಯೂಸರ್. ಓಕೆ, ಆ್ಯಂಡ್ ಇಲ್ಲಿ ನಾವು ರೌಟ್ಸ್ನ ಯೂಸ್ ಮಾಡಬೇಕಾದ್ರೆ ರೌಟ್ಸ್ ಡಾಟ್ ಗೆಟ್ ಮೆಥಡ್ ಪೋಸ್ಟ್ ಅಲ್ಲ, ಇದು ಪೋಸ್ಟ್. ಓಕೆ, ಪೋಸ್ಟ್ ಎಂಡ್ ಪಾಯಿಂಟ್ ಏನು ಬೇಡ, ಸ್ಲ್ಯಾಶ್ ಕೊಟ್ಟರೆ ಸಾಕು ಅನಿಸುತ್ತೆ. ಆ್ಯಂಡ್ ನಾವಿಲ್ಲಿ ಏನು ಕಾಲ್ ಮಾಡಬೇಕು, ಒಂದು ಮಿಡಲ್ ವೇರ್ ರೌಟರ್ ಯೂಸರ್ ಕಂಟ್ರೋಲರಲ್ಲಿ ರಿಜಿಸ್ಟರ್ ಯೂಸರ್. ಓಕೆ, ಈಗ ವರ್ಕ್ ಆಗುತ್ತೆ ಅನಿಸುತ್ತೆ. ನೋಡೋಣ, ಏನಾರು ಎರರ್ ಇದ್ದರೆ ಡಿಬಗ್ ಮಾಡೋಣ. ಓಕೆ, ಸೊ ಇಂಡೆಕ್ಸ್ ಡಾಟ್ ಜೆ ಎಸ್ ಅಲ್ಲಿ ಸ್ಲ್ಯಾಶ್ ಇಲ್ಲ ಆ್ಯಂಡ್ ಓಕೆ ಪ್ರಾಪರ್ ಆಗಿದೆ. npm run div. ಓಕೆ, ನಮ್ಮ ಡಿ ಬಿ ಕನೆಕ್ಟ್ ಆಗಿದೆ, ಸರ್ವರ್ ಪೋರ್ಟ್ ನಂಬರ್ ರನ್ ಆಗ್ತದೆ. ಆ್ಯಂಡ್ ಪೋಸ್ಟ್ ಮ್ಯಾನಲ್ಲಿ ನಮ್ಮ ಹಿಸ್ಟ್ರಿಗೆ ಹೋದರೆ ಪ್ರೀವಿಯಸ್ಲಿ ಏನೇನು ಕಾಲ್ ಮಾಡಿದೆ ಅಲ್ಲೆಲ್ಲ ಸಿಗುತ್ತೆ ಅನಿಸುತ್ತೆ. ಓಕೆ, ಸೊ ನಮ್ಮ ಎ ಪಿ ಐ ಟೆಸ್ಟ್ ಮಾಡೋಕ್ಕೆ ಪ್ರಾಡಕ್ಟ್ ರೌಟ್ನ ಕಾಲ್ ಮಾಡ್ತೀನಿ. ಓಕೆ, ಡೇಟಾ ಗೆಟ್ ಆಗ್ತಿದೆ, ಲಾಸ್ಟ್ ಟೈಮ್ ನಾವು ಏನು ಕ್ರಿಯೇಟ್ ಮಾಡಿದ್ವಿ ಅದು. ಓಕೆ, ವಿಡಿಯೋ ರೆಕಾರ್ಡ್ ಆಗ್ತಿದೆಯಾ? ಓಕೆ, ನೆಕ್ಸ್ಟ್ ಇದು ಪೋಸ್ಟ್ ಮೆಥಡ್ ಆಗಿರೋದ್ರಿಂದ ಪೋಸ್ಟ್ ಅಂತ ಸೆಟ್ ಮಾಡ್ಕೊತೀನಿ ಪೋಸ್ಟ್ ಮ್ಯಾನಲ್ಲಿ. ಆ್ಯಂಡ್ ಇಲ್ಲಿ ಯೂಸರ್ಸ್ ಆರ್ ಯೂಸರ್ ಇನ್ನೊಂದು ಸತಿ ಕನ್ಫರ್ಮ್ ಮಾಡ್ತೀನಿ. ಮೇ ಬಿ ರೌಟ್ಸಲ್ಲಿ ಏನು ಕೊಟ್ಟಿದ್ದೀನಿ, ಯೂಸರ್ಸ್. ಓಕೆ, ಯೂಸರ್ಸ್. ಆ್ಯಂಡ್ ನಾನು ಬಾಡಿಲಿ ಏನು ಸೆಂಡ್ ಮಾಡಬೇಕು, ಸ್ಕೆಮಾದಲ್ಲಿ ಏನೇನು ಮೆನ್ಷನ್ ಮಾಡಿದೆ, ನೇಮ್. ಸೊ ನೇಮ್ ಏನು, ಸುಮನ್ ನನ್ನ ಹೆಸರು. ಆ್ಯಂಡ್ ನೆಕ್ಸ್ಟ್ ಇಮೇಲ್ suman@gmail.com. ಓಕೆ, ಆ್ಯಂಡ್ ಇನ್ನೇನು ಬೇಕು, ಪಾಸ್ವರ್ಡ್ ಏನಿರಬೇಕು, ಈಗ ಸುಮನ್ 1 2 3 4. ಓಕೆ, ಈಗ ಜಸ್ಟ್ ಇದನ್ನು ಸೆಂಡ್ ಮಾಡಿದಾಗ ಡೇಟಾ ಓಕೆ ಅನ್ಡಿಫೈನ್ ಆಗ್ತಿದೆ. ಯಾಕೆ ಅನ್ಡಿಫೈನ್ ಆಗ್ತಿದೆ ನೋಡೋಣ ಇನ್ನೊಂದು ಸತಿ. ಓಕೆ, ನಾವು ಕಂಟ್ರೋಲರ್ಸಲ್ಲಿ ಚೆಕ್ ಮಾಡೋಣ. ಫಸ್ಟು ಇಲ್ಲಿ ಕನ್ಸೋಲ್ ಹಾಕಿ. ಓಕೆ, ಯೂಸರ್ ಇದರಲ್ಲಿ ಕನ್ಸೋಲ್ ಡಾಟ್ ಲಾಗ್ ಡಾಟ್ ಬಾಡಿ ಸೇವ್ ಮಾಡಿದ್ದೀನಿ. ಮತ್ತು ಇನ್ನೊಂದು ಸತಿ ಹಿಟ್ ಮಾಡ್ತೀನಿ. ಓಕೆ, ಇಲ್ಲೇನೋ ಬರ್ತಿದೆ ಬಟ್ ಇಲ್ಲಿ ಪಾಸ್ ಆಗ್ತಿಲ್ಲ, ಅನ್ಡಿಫೈನ್ ಬರ್ತಿದೆ. ಮೀನ್ಸ್ ನಾವು ಕಂಟ್ರೋಲರಲ್ಲಿ ಸೆಂಡ್ ಮಾಡಬೇಕಾದ್ರೇ ತಪ್ಪು ಮಾಡ್ತಿದ್ದೀವಿ ಅನಿಸುತ್ತೆ ಮೇ ಬಿ. ಓಕೆ, ಬಾಡಿ ಸೆಂಡ್ ಆಗ್ತಿದೆ. ಸೊ ರಿಜಿಸ್ಟರ್ ಯೂಸರಲ್ಲಿ ಹೋದೆ. ಓಕೆ, ಇಲ್ಲಿ ಡೇಟಾ ಅಂತ
ಆಬ್ಜೆಕ್ಟಲ್ಲಿ ರ್ಯಾಪ್ ಮಾಡಿದ್ದೀನಿ. ಸೊ ಅನ್ಡಿಫೈನ್ ಬರ್ತಿದೆ, ಇನ್ನೊಂದು ಸತಿ ಸೆಂಡ್ ಮಾಡ್ತೀನಿ. ಓಕೆನಾ? ಈಗ ನೇಮ್, ಇಮೇಲು, ಪಾಸ್ವರ್ಡ್ ಪ್ರಿಂಟ್ ಆಗ್ತಿದೆ. ಸೊ ಇದನ್ನು ಡೈರೆಕ್ಟಾಗಿ ಸ್ಟೋರ್ ಮಾಡಬೇಕಾ, ಡಿ ಬಿಗೆ ಕ್ರಿಯೇಟ್ ಮಾಡಬೇಕಾ ಯೂಸರ್ನ ಫಸ್ಟು? ಇಲ್ಲ ಅಲ್ವಾ? ಫಸ್ಟು ನಾವು ಏನು ಮಾಡಬೇಕು, ಫಸ್ಟ್ ನಾವು ಈ ಇಮೇಲಲ್ಲಿ ಆಲ್ರೆಡಿ ಯೂಸರ್ ರಿಜಿಸ್ಟರ್ ಆಗಿದ್ದಾನ ಅಂತ ಚೆಕ್ ಮಾಡಬೇಕು. ಅಕಸ್ಮಾತ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಪ್ರೋಸೆಸ್ ಏನು ಮಾಡಬೇಕು, ನಾವು ಪಾಸ್ವರ್ಡ್ನ ಡಿಕ್ರಿಪ್ಟ್ ಮಾಡಬೇಕು. ಸೊ ಇದನ್ನು ಹೈಡ್ ಮಾಡಬೇಕು. ಹಾಗೆ ಡೈರೆಕ್ಟಾಗಿ ನಾವು ಯಾವತ್ತೂ ಯೂಸರ್ದು ಪಾಸ್ವರ್ಡ್ನ ಡಿ ಬಿಲಿ ಸ್ಟೋರ್ ಮಾಡೋ ಹಾಗಿಲ್ಲ. ಸೊ ಡೆವಲಪರ್ಗೂ ಸಹ ಅದು ಗೊತ್ತಾಗಬಾರ್ದು, ಯೂಸರ್ದು ಪಾಸ್ವರ್ಡ್ ಯಾವತ್ತೂ ಪರ್ಸ್ನಲ್ ಆಗಿರುತ್ತೆ. ಸೊ ಇದಕ್ಕೆ ನಾವು ಬೈಕ್ರಿಪ್ಟ್ ಅಲ್ಗಾರಿದಮ್ ಯೂಸ್ ಮಾಡ್ತೀವಿ. ಆಲ್ಮೋಸ್ಟ್ ಅದೇ ಫೇಮಸ್ ಆಗಿರೋದು. ಸೊ ಇದೇನು ಮಾಡುತ್ತೆ ಅಂದರೆ ಸಾಲ್ಟ್ನ ಯೂಸ್ ಮಾಡಿಕೊಂಡು, ಸಾಲ್ಟ್ ಮೀನ್ಸ್ ನಥಿಂಗ್ ಬಟ್ ರ್ಯಾಂಡಮ್ ಸ್ಟ್ರಿಂಗ್ ಯೂಸ್ ಮಾಡಿ ಅದನ್ನು ಎನ್ಕ್ರಿಪ್ಷನ್ ಮಾಡುತ್ತೆ. ಸೊ ಎನ್ಕ್ರಿಪ್ಷನ್ ಅಂದರೆ ನಥಿಂಗ್ ಬಟ್ ಒಂದು ಸ್ಟ್ರಿಂಗ್ ಜನರೇಟ್ ಮಾಡುತ್ತೆ, ಪಾಸ್ವರ್ಡ್ ಮತ್ತು ಸಾಲ್ಟಿಂದ ಒಂದು ರ್ಯಾಂಡಮ್ ಸ್ಟ್ರಿಂಗು. ಸೊ ಇದು ಯೂಸರ್ ಡೆವಲಪರ್ಸ್ಗೂ ಸಹ ಡಿ ವಿಲಿ ಕಾಪಿ ಮಾಡಿಕೊಂಡು ಎನ್ಕ್ರಿಪ್ಟ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಆ್ಯಕ್ಚುಲಿ ಮಾಡ್ಬೋದು, ಬಟ್ ಸ್ಟಿಲ್ ಇಟ್ಸ್ ಇನ್ ಸೇಫರ್ ಸೈಡ್. ಆ್ಯಂಡ್ ಹ್ಯಾಕ್ ಮಾಡೋಕ್ಕೆ ಯಾರು ಹ್ಯಾಕ್ ಮಾಡಿ ನಮ್ಮ URL ಏನಾದ್ರು ಸಿಕ್ಕಿದ್ರು, ಸೊ ಅದು ಪ್ಯೂರ್ ಪಾಸ್ವರ್ಡ್ ಸಿಗೋಲ್ಲ ಅವ್ರಿಗೆ. ಸಾಲ್ಟ್ ಸಹ ಬೇಕಾಗುತ್ತೆ. ಓಕೆ, ಆ್ಯಂಡ್ ಇವಾಗ ಯೂಸರ್ ರಿಜಿಸ್ಟರ್ ಸಕ್ಸಸ್ಫುಲ್, ಸ್ಟೇಟಸ್ ಟ್ರೂ. ಓಕೆ, ವೈ ಇಟ್ಸ್ ಕಮಿಂಗ್ ಇನ್ ಸ್ಟ್ರಿಂಗ್ ಐ ಡೋಂಟ್ ನೋ, ಬಟ್ ಇದು ಬುಲಿಯನಲ್ಲಿ ಬರಬೇಕು. ಓಕೆ, ಇದನ್ನು ಸಹ ಫಿಕ್ಸ್ ಮಾಡ್ತೀನಿ. ಓಕೆ, ಆ್ಯಂಡ್ ಇವಾಗ ಎಲ್ಲಿ ಸರ್ವಿಸ್ಗೆ ಹೋಗೋಣ. ಸೊ ಕಂಟ್ರೋಲರ್ಸಲ್ಲಿ ನಾನು ಟ್ರೂ ಅಂತ ಬುಲಿಯನ್ನೇ ಸೆಂಡ್ ಮಾಡ್ತಿದ್ದೀನಿ. ಓಕೆ, ಫಾರ್ಮ್ಯಾಟ್ ಮಾಡ್ತೀನಿ ನಾನು ಫಸ್ಟು. ಓಕೆ, ಪ್ರಿಟಿಯರ್ ಒಂದು ಎಕ್ಸ್ಟೆನ್ಷನು ಫಾರ್ಮ್ಯಾಟ್ ಮಾಡೋಕ್ಕೆ ನೀವು ಡೌನ್ಲೋಡ್ ಮಾಡ್ಕೋಬೋದು. ಪ್ರಿಟಿಯರ್ ರನ್ ಆಗ್ತಿದ್ರೆ ಇಲ್ಲಿ ಪ್ರಿಟಿಯರ್ ಅಂತ ಬರುತ್ತೆ. ಓಕೆ, ಆ್ಯಂಡ್ ನಮ್ಮ ಸ್ಟೇಟಸ್ ಟ್ರೂ ಬರ್ತಿದೆ. ಸೊ ಓಕೆ, ಇದು ಆ್ಯಕ್ಚುಲಿ ಬುಲಿಯನ್ ಆಗಿರಬೇಕು. ಸ್ಟ್ರಿಂಗ್ ಯಾಕೆ ಬರ್ತಿದೆ ಗೊತ್ತಿಲ್ಲ, ಆಮೇಲೆ ನೋಡ್ತೀನಿ. ಆ್ಯಂಡ್ ಈಗ ನಾವು ಏನು ಮಾಡೋಣ ಅಂದರೆ, ಓಕೆ, ಇವಾಗ ಫಸ್ಟ್ ನಾವು ಹೇಗೆ ಪಾಸ್ವರ್ಡ್ನ ಎನ್ಕ್ರಿಪ್ಷನ್ ಮಾಡೋದು ಅದನ್ನು ನೋಡೋಣ. ಆ್ಯಂಡ್ ಆಲ್ಸೋ ಫಸ್ಟ್ ಯೂಸರ್ನ ನಾವು ಫೈಂಡ್ ಮಾಡೋಣ, ಆಲ್ರೆಡಿ ಎಕ್ಸಿಸ್ಟ್ ಇದ್ದಾನ ಈ ಯೂಸರ್ ಇಲ್ವಾ ಅಂತ. ಓಕೆ, ಕಾನ್ಸ್ಟ್ ನೇಮ್ ಇದೆ, ಇಮೇಲ್ ಇದೆ, ಆ್ಯಂಡ್ ಏನಿದೆ ಪಾಸ್ವರ್ಡ್ ಇದೆ ಈಸ್ ಈಕ್ವಲ್ ಟು ಡೇಟಾ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಣ ಆಬ್ಜೆಕ್ಟಿಂದ. ಆ್ಯಂಡ್ ನೇಮ್, ಕನ್ಸೋಲ್, ಇಮೇಲ್ ಆ್ಯಂಡ್ ಪಾಸ್ವರ್ಡ್. ಓಕೆ, ಇವಾಗ ಏನು ಮಾಡಬೇಕು ಅಂದರೆ ನಾವು ಫಸ್ಟು ನಾವು ಸ್ಕೆಮಲ್ಲಿ ಕ್ರಿಯೇಟ್ ಮಾಡಿದ್ದೀವಲ್ಲ, ಇದರಲ್ಲಿ ಚೆಕ್ ಮಾಡಬೇಕು ಆಲ್ರೆಡಿ ಯೂಸರ್ ಇದ್ದಾನ ಇಲ್ವಾ ಅಂತ. ಸೊ ಇದಕ್ಕೆ ಮೆಥಡ್ಸ್ ಇದೆ ಮಾಂಗೋದಲ್ಲಿ. ಮಾಂಗೋಸ್ ಮೆಥಡ್ಸ್ ಪ್ರೊವೈಡ್ ಮಾಡುತ್ತೆ. ಕಾನ್ಸ್ಟ್ ಈಸ್ ಯೂಸರ್ ಅಂತ ತೊಗೊತೀನಿ. ಓಕೆ, ಈಸ್ ಈಕ್ವಲ್ ಟು ಯೂಸರ್ ಡಾಟ್ ಫೈಂಡ್ ಬೈ ಐ ಡಿ. ಓಕೆ, ಫೈಂಡ್ ಬೈ ಐ ಡಿ ನಥಿಂಗ್ ಬಟ್ ನಾವು ಆಬ್ಜೆಕ್ಟಲ್ಲಿ ಕೀಸ್ ಮೆನ್ಷನ್ ಮಾಡಬೇಕು. ಸಾರಿ, ಫೈಂಡ್ ಬೈ ಐ ಡಿ ಈ ಮಾಂಗೋ ಐ ಡಿಯಿಂದ ವರ್ಕ್ ಆಗುತ್ತೆ ಅನಿಸುತ್ತೆ. ಸೊ ಇಲ್ಲಿ ನೋಡಿ ಹವರ್ ಮಾಡಿದಾಗ ಏನು ಬರುತ್ತೆ ಅಂತ. ಡಾಕ್ಯುಮೆಂಟ್ ನೇಮ್ ಸ್ಟ್ರಿಂಗ್. ಓಕೆ, ಲೆಟ್ಸ್ ಟ್ರೈ ಫೈಂಡ್ ಬೈ ಐ ಡಿಯಿಂದ ಟ್ರೈ ಸಿಗುತ್ತಾ ಅಂತ. ನೇಮ್ ಈಸ್ ಈಕ್ವಲ್ ಟು ನೇಮ್. ಸೊ ಕನ್ಸೋಲ್ ಮಾಡ್ತೀನಿ ಯೂಸರ್ನು ಸಹ ಅನ್ಡಿಫೈನ್ ಬರಬೇಕು, ಬಿಕಾಸ್ ಆ್ಯಕ್ಚುಲಿ ನಾವು ಒಂದು ಏನು ಟೇಬಲ್ನೇ ಕ್ರಿಯೇಟ್ ಮಾಡಿಲ್ಲ. ಸೊ ಮೇ ಬಿ ಫ್ರೆಶ್ ಟು ಹೋಮ್ ಅನಿಸುತ್ತೆ ಲಾಸ್ಟ್ ಟೈಮ್ ಕ್ರಿಯೇಟ್ ಮಾಡಿದ್ದು. ಓಕೆ, ಆಲ್ರೆಡಿ ಯೂಸರ್ ಇದೆ, ಮೇ ಬಿ ಇದನ್ನು ಡಿಲೀಟ್ ಮಾಡ್ತೀನಿ. ಇದು ಯಾವಾಗ ಕ್ರಿಯೇಟ್ ಆಗಿದ್ದೆ ಗೊತ್ತಿಲ್ಲ. ಓಕೆ, ಇವಾಗ ಏನು ಟೇಬಲ್ ಇಲ್ಲ.
ಆ್ಯಂಡ್ ಸೇವ್ ಮಾಡಿ ಮತ್ತೆ ಇನ್ನೊಂದು ಸತಿ ಹಿಟ್ ಮಾಡಿದಾಗ ಎರರ್ ಬರ್ತಿದೆಯಾ, ಏನೋ ಬೇರೆ ಥರ ಪ್ರಿಂಟ್ ಆಗ್ತಿದೆ, ಯಾಕೆ? ಓಕೆ, ಬಿಕಾಸ್ ಒಂದು ಸ್ವಲ್ಪ ಸೆಕೆಂಡ್ ತೊಗೊಳುತ್ತೆ ಅಲ್ವಾ. ಸೊ ಇಲ್ಲಿ ನಾವು ಈ ಫಂಕ್ಷನ್ನ ಇಲ್ಲಿ ಪ್ರಾಮಿಸ್ ರಿಟರ್ನ್ ಆಗ್ತಿರುತ್ತೆ. ಸಡನ್ನಾಗೆ ಮಾಂಗೋ ಡಿ ಬಿಗೆ ಹೋಗಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಸಾರಿ ಮೀನ್ಸ್ ಸಡನ್ನಾಗಿ ಇದು ನೇಮ್ನ ಫೈಂಡ್ ಮಾಡೋಕ್ಕಾಗಲ್ಲ, ಮಿಲಿ ಸೆಕೆಂಡ್ಸ್ ಆದರೂ ಬೇಕು. ಸೊ ನಾವು ಇಲ್ಲಿ ಅವೈಟ್ ಯೂಸ್ ಮಾಡಬೇಕು, ಇದು ಪ್ರಾಮಿಸ್ನ ಆ್ಯಕ್ಚುಲಿ ರಿಟರ್ನ್ ಮಾಡುತ್ತೆ. ಆ್ಯಂಡ್ ಇನ್ನೊಂದು ಸತಿ ಹಿಟ್ ಮಾಡ್ತೀನಿ API. ಓಕೆ, ಮೇ ಬಿ ಟೈಮ್ ಔಟ್ ಆಗುತ್ತೆ ಅನ್ಸುತ್ತೆ, ಲೂಪಲ್ಲೇ ಸಿಗಾಕೊಂಡಿದ್ದು ಯಾಕೆ? ಓಕೆ, ಸ್ಟಿಲ್ ನಾವು ರಾಂಗ್ ಯೂಸ್ ಮಾಡ್ತಿದ್ದೀವಿ ಅನಿಸುತ್ತೆ. ಫೈಂಡ್ ಬೈ ID ಆ್ಯಕ್ಚುಲಿ ನಮ್ಗೆ ಗೊತ್ತಾಗಿಲ್ಲ ಅಂದರೆ ನಾವು ಮಾಂಗೋಸ್ ಮೆಥಡ್ಸ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ಕಾಣಿಸುತ್ತೆ ನಮಗೆ ಯಾವ್ಯಾವ ಟೈಪ್ಸು ಮೆಥಡ್ಸ್ ಇದೆ ಅಂತ. ಫೈಂಡ್ ಬೈ ID, ಫೈಂಡ್ ಬೈ ಒನ್, ತುಂಬ ಇದೆ. ಆಲ್ ಮೆಥಡ್ಸ್ ಲಿಸ್ಟ್ ಅಂತ ಕೊಡ್ತೀನಿ. ಇಲ್ಲಿ ಡಾಕ್ಯುಮೆಂಟೇಷನ್ಗೆ ನೀವು ಒಂದ್ಸತಿ ಗೋ ಥ್ರೂ ಮಾಡಬೇಕು. ಓಕೆ, ಇಲ್ಲಿ ನೋಡಿ, model dot delete many, delete one, find by ID and find by ID and delete, find by ID and remove, find by, ಈ ಥರ ತುಂಬ ಟೈಪ್ಸ್ ಇದೆ. ಫೈಂಡ್ ಬೈ ಒನ್. ಸೊ ಇದನ್ನ ನೆನಪಿಟ್ಕೊಳ್ಳೋಕ್ಕೆ ಕಷ್ಟ ಆಗ್ಬೋದು, ಬಿಕಾಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನೆನಪಿರುತ್ತೆ. ಸೊ ಪ್ರಾಕ್ಟೀಸ್ ಮಾಡ್ದೇ ನೀವು ಟ್ರೈ ಮಾಡಿದ್ರೆ ಹಾಗೆ ನೆನಪಿಟ್ಕೊಳ್ಳೋಕ್ಕೆ ಇದು ಬ್ಯಾಡ್ ಥರ ಆಗುತ್ತೆ. ಸೊ ನೀವು ಹಾಗೇನು ಮಾಡೋಕ್ಕೆ ಅವಶ್ಯಕತೆ ಇಲ್ಲ, ಸುಮ್ಮನೆ ಒಂದು ಸತಿ ಎಲ್ಲ ನೆನಪಿದ್ರೆ ಸಾಕು. ಸೊ ನನಗೀಗ ಗೊತ್ತಿತ್ತು ಫೈಂಡ್ ಬೈ ID ಈ ಥರ ಮೆಥಡ್ಸ್ ತುಂಬ ಇರುತ್ತೆ ಅಂತ. ಸೊ ಗೊತ್ತಾಗಿಲ್ಲ ಅಂದರೆ ಮೀನ್ಸ್ ಹೇಗೆ ಯೂಸ್ ಮಾಡೋದು, ಇಲ್ಲೊಂದು ಸತಿ ಡಾಕ್ಯುಮೆಂಟೇಷನ್ನ ಓದ್ಕೊಂಡು ಯೂಸ್ ಮಾಡಬೇಕಾಗುತ್ತೆ. ಸೊ ಈ ಥರ ಎಲ್ಲ ಯೂಸ್ ಮಾಡಬೇಕು ನೀವು, ಬಿಕಾಸ್ ಎಲ್ಲ ಎಷ್ಟೊಂದಿರುತ್ತೆ ಕಲಿಯೋದು, ಎಲ್ಲ ನೆನ್ಪಿಟ್ಕೊಳ್ಳೋಕ್ಕಂತೂ ಆಗಲ್ಲ, ಪ್ರಾಕ್ಟೀಸ್ ಇರಲೇಬೇಕು. ಸೊ ಎಕ್ಸ್ಪೀರಿಯನ್ಸ್ ತುಂಬ ಇಂಪಾರ್ಟೆಂಟು. ಆ್ಯಂಡ್ ನಾನು ಬ್ಯಾಕ್ ಎಂಡ್ ಡೆವಲಪರ್ ಅಲ್ಲ ಆ್ಯಕ್ಚುಲಿ, ಮೀನ್ಸ್ ಈ ಕರೆಂಟ್ಲಿ ನಾನು ಫ್ರಂಟ್ ಎಂಡಲ್ಲಿ ಮೀನ್ಸ್ ಜಾಸ್ತಿ ವರ್ಕ್ ಮಾಡ್ತಿದ್ದೀನಿ. ಸೊ ಅದಕ್ಕಾಗಿ ಮರ್ತೋಗಿದೆ. ಸೊ ನಂಗೆ ಮರ್ತೋಗಿರೋದ್ರಿಂದ ಇಲ್ಲಿ ಮೆಥಡ್ಸ್ನೆಲ್ಲ ನೋಡ್ಬೋದು. ಸೊ ಫೈಂಡ್ ಬೈ ಒನ್ ಅಂತಲೂ ಯೂಸ್ ಮಾಡ್ಬೋದು, ಆರ್ ಫೈಂಡ್ ಬೈ ID. ಇದ್ರದ್ದು ಎಕ್ಸಾಂಪಲ್ಸ ಕೊಟ್ಟಿದ್ದಾರೆ. _ID ಕ್ವೈರಿ ರಿಟರ್ನ್ ಮಾಡುತ್ತೆ ಆ್ಯಕ್ಚುಲಿ. ಮೀನ್ಸ್ ಮಾಂಗೋ ಡಿ ಬಿಲಿ ನಾವು ಯಾವುದೇ ಪ್ರಾಡಕ್ಟ್ ಕ್ರಿಯೇಟ್ ಮಾಡಬೇಕಾದ್ರೆ _ID ಇದ್ದರೆ ಫೈಂಡ್ ಬೈ ID ಇದು ವರ್ಕ್ ಆಗುತ್ತೆ. ಓಕೆ, ಸೊ ನಾನು ಫೈಂಡ್ ಬೈ ಒನ್ ಅದರಿಂದ ಫೈಂಡ್ ಮಾಡ್ತೀನಿ. ಓಕೆ, ಫೈಂಡ್ ಒನ್. ಓಕೆ, ಲೆಟ್ಸ್ ಟ್ರೈ ದಿಸ್. ಹೋಪ್ಫುಲಿ ನಲ್ಲಿ ಬರ್ತಿದೆ. ಓಕೆ, ಇದು ಕರೆಕ್ಟಾಗಿದೆ, ಪ್ರಾಪರ್ ಮೆಥಡ್ನ ಯೂಸ್ ಮಾಡಿದ್ದೀವಿ ನಾವು. ಸುಮನ್ ಅಂತ ಇದೆ, ಆ್ಯಂಡ್ ಸುಮನ್ ಇಮೇಲ್ ಇದೆ ಆ್ಯಂಡ್ ಪಾಸ್ವರ್ಡ್ ಇದೆ. ಬಟ್ ನಮ್ಮ ಯೂಸರ್ ನಲ್ಲಿ ಬರ್ತಿದೆ ಬಿಕಾಸ್ ಅದಕ್ಕೆ ಟೇಬಲ್ದೇ ಸಿಕ್ಕಿಲ್ಲ. ಇವಾಗ ಏನು ಮಾಡೋಣ, ಸರ್ವೀಸಲ್ಲೇ ಇದೀವಲ್ಲ. ಓಕೆ, ಇಫ್ ಯೂಸರ್ ಅಕಸ್ಮಾತ್ ನಲ್ ಇಲ್ಲ ಅಂದರೆ ನಾಟ್ ಈಕ್ವಲ್ ಟು ನಲ್ ಏನು ಮಾಡಬೇಕು, ನಾವು ಎರರ್ನ ಥ್ರೋ ಮಾಡಬೇಕು. ಸೊ ಥ್ರೋ ನ್ಯೂ ಎರರ್, ಯೂಸರ್ ಆಲ್ರೆಡಿ ಎಕ್ಸಿಸ್ಟ್. ಓಕೆ, ಬಟ್ ಇಲ್ಲೊಂದು ತಪ್ಪು ಮಾಡಿದ್ದೀನಿ. ಏನು ತಪ್ಪು, ನೇಮ್ ರಿಪೀಟೆಡ್ ಆಗಿರ್ಬೋದು. ಸೊ ಇಬ್ರಿಗಾದ್ರೆ ಸೇಮ್ ನೇಮ್ ಇರುತ್ತೆ. ಸೊ ಇಲ್ಲಿ ಇಮೇಲಿಂದ ರಿಪ್ಲೇಸ್ ಮಾಡ್ತೀನಿ. ಓಕೆ, ಎಕ್ಸಿಸ್ಟಿಂಗ್ ಮೇ ಬಿ. ಓಕೆ, ಎಕ್ಸಿಸ್ಟಿಂಗ್ ಯೂಸರ್ ಇಮೇಲ್, ಸಾರಿ ಮತ್ತೆ ಮಿಸ್ಟೇಕ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗ್ತಿರುತ್ತೆ ನನ್ನಿಂದ ತುಂಬ. ಸೊ ಅದರಿಂದ ಜಡ್ಜ್ ಮಾಡಬೇಡಿ. ಓಕೆ,
ಯೂಸರ್ ಇಮೇಲ್ ಆ್ಯಂಡ್ ಇಲ್ಲಿ ನಾವು ಅದ್ರದ್ದು ಇಮೇಲ್ ಸಹ ರಿಟರ್ನ್ ಮಾಡಬೇಕಲ್ಲ. ಸೊ ಏನು ಮಾಡ್ತೀನಿ, ಇದನ್ನು ಫ್ಲವರ್ ಬ್ರ್ಯಾಕೆಟಿಂದ ರ್ಯಾಪ್ ಮಾಡಿ ಬ್ಲ್ಯಾಕ್ ಲೆಟ್ ಕೀನ ಯೂಸ್ ಮಾಡಿ ಅಲ್ಲಿ ಇಮೇಲ್ ಸಹ ರಿಟರ್ನ್ ಮಾಡ್ತೀನಿ. ಈ ಇಮೇಲ್ ಆಲ್ರೆಡಿ ಎಕ್ಸಿಸ್ಟ್ ಇಮೇಲ್ ಅಂತ. ಓಕೆ, ಸ್ಟಿಲ್ ಯಾಕೆ ಮೇ ಬಿ ಫ್ಲವರ್ ಬ್ರ್ಯಾಕೆಟ್ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಓಕೆ, ಓಕೆ. ಸೊ ಹಾಗೆ ಡಮ್ಮಿ ಚೆಕ್ ಮಾಡ್ತೀನಿ ಈ ಥ್ರೋ ನ್ಯೂ ಎರರ್ ಕರೆಕ್ಟಾಗಿದೆಯಾ ಇಲ್ವಾ ಅಂತ, ಅದನ್ನು ವೆರಿಫೈ ಮಾಡೋಣ. ಓಕೆನಾ? ಸೊ ಈಗ ಓಕೆ, ಮೇ ಬಿ ನಾವು ಥ್ರೋ ಏನೋ ಮಾಡ್ತಾಯಿದ್ದೀವಿ, ಬಟ್ ಇಲ್ಲಿ ಕ್ಯಾಚ್ ಮಾಡಿ ರಿಟರ್ನ್ ಮಾಡ್ತಿಲ್ಲ ಅನಿಸುತ್ತೆ. ಯೂಸರಲ್ಲಿ ಕ್ಯಾಚ್ ಎರರ್ ರಿಟರ್ನ್ ಮಾಡಬೇಕಿಲ್ಲಿ ಡೈರೆಕ್ಟಾಗಿ, ಇಲ್ಲಿ ಮಿಸ್ಟೇಕ್ ಮಾಡಿದೆ. ಓಕೆ, ಇಲ್ಲಿ ಮೆಸೇಜ್ ಇದ್ರದ್ದು ಕ್ಯಾಚ್ ಮಾಡುತ್ತೆ, ಇಲ್ಲಿ ಏನು ಮೆಸೇಜ್ ಸೆಂಡ್ ಮಾಡಿರ್ತೀವಿ ಅದು. ಓಕೆ, ಮೆಸೇಜ್ ಇದ್ದರೆ ಮೆಸೇಜ್ ಹೋಗುತ್ತೆ, ಇಲ್ಲಾಂದರೆ ಬೇರೆ ಏನಾದರೂ ಎರರ್ ಇದ್ದರೆ ಅದನ್ನು ಹ್ಯಾಂಡಲ್ ಮಾಡಿಲ್ಲ ಅಂದರೆ ಸಮಥಿಂಗ್ ವೆಂಟ್ ರಾಂಗ್ ಅಂತ ಬರಬೇಕು. ಓಕೆ, ಸಮಥಿಂಗ್ ವೆಂಟ್ ರಾಂಗ್, ಸ್ಟಿಲ್ ಸಮಥಿಂಗ್ ವೆಂಟ್ ರಾಂಗ್ ಅಂತ ಬರ್ತಿದೆ. ಆ್ಯಂಡ್ ಈ ಸ್ಟೇಟಸ್ ಟ್ರೂ, ಯೂಸರ್ ರಿಜಿಸ್ಟರ್ ಸಕ್ಸಸ್ಫುಲಿ ಅಂತ ಬರ್ತಿದೆ. ಸೊ ಇದು ಸಹ ಮಿಸ್ಟೇಕ್ ಮಾಡಿದ್ದೀನಿ. ಈ ಥರ ಮಿಸ್ಟೇಕ್ ಆಗ್ತಿರಬೇಕು, ಆವಾಗಲೇ ಕಲಿಯೋದು ನೀವು. ಓಕೆನಾ? ಟ್ರೈ ಕ್ಯಾಚ್ ಬೇಡ ಅನಿಸುತ್ತೆ, ಬಿಕಾಸ್ ನಾವು ಇಲ್ಲೇ ಹ್ಯಾಂಡಲ್ ಮಾಡ್ತಿದ್ದೀವಲ್ಲ ಟ್ರೈ ಕ್ಯಾಚಲ್ಲಿ. ಸೊ ಇಲ್ಲಿ ಡೈರೆಕ್ಟಾಗಿ ಥ್ರೋ ಮಾಡಿದ್ರೆ ಸಾಕು, ಅಲ್ಲಿ ಕ್ಯಾಚ್ ಮಾಡೋಣ ಎರರ್ನ. ಓಕೆ, ಓಕೆ, ಮೇ ಬಿ ಓಕೆ, ಐ ವಿಲ್ ರಿಮೂವ್ ದಿ ಟ್ರೈ ಕ್ಯಾಚ್. ಇಲ್ಲಿ ಡೈರೆಕ್ಟಾಗಿ ಥ್ರೋ ಮಾಡ್ತಿದ್ದೀನಿ ಆ್ಯಂಡ್ ಇವಾಗ ಹೈಟ್ ಮಾಡಿದ್ರೆ ಬರಬೇಕು ಆ್ಯಕ್ಚುಲಿ ಎರರ, ಬಟ್ ಬರುತ್ತಾ ನೋಡೋಣ. ಓಕೆ, ಸ್ಟಿಲ್ ಬರ್ತಿಲ್ಲ, ಮೀನ್ಸ್ ನಮ್ಮ ಪ್ರಾಮಿಸ್ ರಿಟರ್ನೇ ಮಾಡ್ತಿಲ್ಲ. ಸೊ ಹೀಗೇನಾದ್ರು ಸ್ಟ್ರೆಕ್ ಆದರೆ ಸೆಂಡಿಂಗ್ ರಿಕ್ವೆಸ್ಟ್ ಅಂತ ನಾವೆಲ್ಲೋ ರಿಟರ್ನ್ ಯೂಸ್ ಮಾಡಿಲ್ಲ ಅಂತ ಲೂಪಲ್ಲೇ ಇದೆ. ಸೊ ಅಲ್ಲೇ ಸ್ಟ್ರೆಕ್ ಆಗಿದೆ. ಓಕೆ, ನಾಟ್ ಲೂಪಲ್ಲೇ. ಸೊ ಇಲ್ಲಿ ಥ್ರೋ ಮಾಡ್ತೀವಿ ನಾವು ಎರರ್ನ, ಆ್ಯಂಡ್ ಇಲ್ಲಿ ಟ್ರೈ ಕ್ಯಾಚಲ್ಲಿ ಕ್ಯಾಚ್ ಆಗುತ್ತೆ ಎರರು. ಆ್ಯಂಡ್ ಓಕೆ, ಇಲ್ಲೇನೋ ರಿಟರ್ನ್ ಮಾಡ್ತಿದ್ದೀವಿ, ಬಟ್ ನಾವು ಹೇಗೆ ರಿಟರ್ನ್ ಮಾಡಬೇಕು, ರೆಸ್ಪಾನ್ಸ್ ಡಾಟ್ ಸೆಂಡ್ ಮಾಡಬೇಕು ನಾವು. ಓಕೆನಾ? ಸೊ ಇಲ್ಲಿ ಮಾಡಿದ್ದೀವಿ, ಇದನ್ನು ಹೇಗೆ ರಿಟರ್ನ್ ಮಾಡೋದು, ಸೆಂಡಲ್ಲಿ ರ್ಯಾಪ್ ಮಾಡೋಣ. ಓಕೆ, ಸೊ ಈಗ ಇನ್ನೊಂದು ಸತಿ ಹಿಟ್ ಮಾಡಿದ್ರೆ ಓಕೆ, ಇಮೇಲ್ ನಲ್ ಆಲ್ರೆಡಿ ಎಕ್ಸಿಸ್ಟ್. ಆ್ಯಕ್ಚುಲಿ ಇದು ನಾನೇ ಡಿಫಾಲ್ಟಾಗಿ ಕ್ರಿಯೇಟ್ ಮಾಡಿರೋದು ಎರರ್. ಸೊ ಇದನ್ನು ನಾಟ್ ಈಕ್ವಲ್ ಟು ನಲ್ ಇಲ್ಲ ಅಂದರೆ ಈ ಎರರ್ನ ಥ್ರೋ ಮಾಡು ಅಂತ. ಓಕೆ, ಇವಾಗ ನಾವು ಹೇಗೆ ಡೂಪ್ಲಿಕೇಟ್ ಯೂಸರ್ನ ಅವಾಯ್ಡ್ ಮಾಡೋದು ಅಂತ ಕಲ್ತಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು, ಓಕೆ, ಬೈಕ್ರಿಪ್ಟ್ನ ಯೂಸ್ ಮಾಡಬೇಕು. ಸೊ ಬೈಕ್ರಿಪ್ಟ್ ಮೇ ಬಿ ಬೈಕ್ರಿಪ್ಟ್ ಬಿಕ್ರಿಪ್ಟ್ ಆ್ಯಕ್ಚುಲಿ ಬಿಕ್ರಿಪ್ಟ್ ಹೇಗೆ ಪ್ರೊನೌನ್ಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡು. ಸೊ ಇದನ್ನು ಪ್ಯಾಕೇಜಸ್ನ ಇನ್ಸ್ಟಾಲ್ ಮಾಡ್ಕೊತೀನಿ ನಾನು. ಓಕೆ, ಸೊ ಇನ್ನೊಂದು ಟರ್ಮಿನಲಲ್ಲಿ npm i ಬಿಕ್ರಿಪ್ಟ್ ಓಕೆ ಇನ್ಸ್ಟಾಲ್ ಆಗಿಲ್ಲ, ಹೇಗೆ ಯೂಸ್ ಮಾಡೋದು ಅಂತಲೂ ನೋಡೋಣ. ಸೊ ಮೇ ಬಿ ಇಲ್ಲಿ ಡಾಕ್ಯುಮೆಂಟೇಷನ್ಗೆ ಹೋಗಬೇಕು. ಸೊ ಎಲ್ಲಿ ಕೊಟ್ಟಿದ್ದಾರೆ, ಕೋಡ್ ಬೀಟಾ ಆ್ಯಂಡ್ ಎಕ್ಸಾಂಪಲ್ಸ್. ಓಕೆ, ಫಸ್ಟ್ ರಿಕ್ವೈರ್ ಮಾಡ್ಕೊಂಡಿದ್ದಾರೆ, ಸೊ ನಾವು ಇಂಪೋರ್ಟ್ ಮಾಡ್ಕೊಳ್ಳೋಣ. ಓಕೆನಾ? ಇಂಪೋರ್ಟ್ ಬೈಕ್ರಿಪ್ಟ್ ಕಾನ್ಸ್ಟ್. ಓಕೆ, ಸಜೆಷನ್ ಬರುತ್ತಾ ನೋಡೋಣ, BCY. ಓಕೆ, ಬರ್ತಿಲ್ಲ, ಬಟ್ ಪ್ಯಾಕೇಜ್ ಏನು ಇನ್ಸ್ಟಾಲ್ ಮಾಡಿದ್ದೇವೆ. ಆ್ಯಂಡ್ ನಾನು ಹೇಳಿದ್ನಲ್ಲ ಸಾಲ್ಟ್
ಜನರೇಟ್ ಮಾಡಬೇಕು ಅಂತ. ಆ್ಯಕ್ಚುಲಿ ಸಾಲ್ಟ್ ಈಸ್ ಈಕ್ವಲ್ ಟು ಅವೈಟ್ ಬೈಕ್ರಿಪ್ ಡಾಟ್ ಜನರೇಟ್ ಸಾಲ್ಟ್ 10 ಲೆಂತ್ ಇರೋದು ಒಂದು ರ್ಯಾಂಡಮ್ ಸ್ಟ್ರಿಂಗ್ನ ಜನರೇಟ್ ಮಾಡುತ್ತೆ ಇದು. ಓಕೆ, ಸೊ ಇದನ್ನು ಇಲ್ಲಿ ಜನರೇಟ್ ಮಾಡ್ತೀನಿ. ಆ್ಯಂಡ್ ಸಾಲ್ಟ್ನ ಮೇ ಬಿ ಕನ್ಸೋಲ್ ಮಾಡಿದ್ರೆ ಬರುತ್ತಾ ಗೊತ್ತಿಲ್ಲ, ನೋಡ್ತೀನಿ. ಮೇ ಬಿ ರ್ಯಾಂಡಮ್ ಸ್ಟ್ರಿಂಗ್ ಹೇಗಿರುತ್ತೆ ಅದನ್ನು ತೋರಿಸ್ತೀನಿ. ಓಕೆ, ಸೊ ಇವಾಗ ಹಿಟ್ ಮಾಡಿದ್ರೆ ಆ್ಯಂಡ್ ಓಕೆ, ಇಲ್ಲಿ ನೋಡಿ ಎಲ್ಲ ಸರ್ವಿಸ್ ಯೂಸರ್. ಓಕೆ, ಇದು ನಮ್ಮ ರ್ಯಾಂಡಮ್ ಸಾಲ್ಟ್ ಜನರೇಟ್ ಮಾಡಿದೆ. ಓಕೆ, ಇದ್ರ ಜೊತೆ ಕಾಂಬಿನೇಷನ್ ಆಗಿ ಸಾಲ್ಟ್ ಆದಮೇಲೆ ನೆಕ್ಸ್ಟ್ ಏನಿದೆ, ಓಕೆ ಡಾಟ್ ನೋ ಗೆಟ್ ಡೇಟ್. ಇವರು ಒಂದು ಸ್ವಲ್ಪ ಬೇರೆ ಮೆಥಡಲ್ಲಿ ಡೇಟ್ನೆಲ್ಲ ಯೂಸ್ ಮಾಡಿಕೊಂಡು ಹ್ಯಾಶ್ ಮಾಡಿದ್ದಾರೆ. ಸೊ ಓಕೆ, ಇಲ್ಲಿ ನೋಡಿ ಹ್ಯಾಶ್ ಮಾಡ್ತಿದ್ದಾರೆ, ನಥಿಂಗ್ ಬಟ್ ನಾವು ಪಾಸ್ವರ್ಡ್ನ ಹ್ಯಾಶ್ ಮಾಡೋಣ ಈಗ. ಹ್ಯಾಶ್ ಪಾಸ್ವರ್ಡ್ ಆ್ಯಂಡ್ ನಾವಿಲ್ಲಿ ಏನು ಸೆಂಡ್ ಮಾಡಬೇಕು, ನಮ್ಮ ಯೂಸರ್ದು ಪಾಸ್ವರ್ಡ್. ಓಕೆ, ಯೂಸರ್ದು ಪಾಸ್ವರ್ಡ್ ಮತ್ತು ಸಾಲ್ಟ್ ಎರಡರದ್ದು ಕಾಂಬಿನೇಷನಿಂದ ನಮಗೆ ಹ್ಯಾಶ್ ಪಾಸ್ವರ್ಡ್ ಸಿಗುತ್ತೆ. ಸೊ ಇದನ್ನು ಕನ್ಸೋಲ್ ಮಾಡ್ತೀನಿ. ಓಕೆನಾ, ಇನ್ನೊಂದು ಸರ್ತಿ ಪಬ್ಲಿಷ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ ಆಲ್ವೇಸ್ ಒಂದು ರ್ಯಾಂಡಮ್ ಸಾಲ್ಟ್ ಜನರೇಟ್ ಆಗುತ್ತೆ. ಯಾವಾಗಲೂ ಸೇಮ್ ಇರೋದಿಲ್ಲ, ಇದು ಯಾವಾಗಲೂ ಆಲ್ವೇಸ್ ಯೂನಿಕ್ ಆಗಿರುತ್ತೆ. ಆ್ಯಂಡ್ ಇದ್ರದ್ದು ಕಾಂಬಿನೇಷನಿಂದ ನಮಗೇನು ಸಿಕ್ಕಿದೆ, ನಮಗೆ ಹ್ಯಾಶ್ ಮತ್ತು ಸಾಲ್ಟ್ ಮತ್ತು ಪಾಸ್ವರ್ಡು ಇಂದ ಒಂದು ಕಾಂಬಿನೇಷನ್ ಆಗಿ ಒಂದು ಹ್ಯಾಶ್ ಸಿಕ್ಕಿದೆ. ಇದನ್ನು DBಗೆ ಸ್ಟೋರ್ ಮಾಡ್ತೀವಿ. ಸೊ ಇದರಿಂದ ಹ್ಯಾಕ್ ಆದರೂ ಏನಾದರೂ ಮೀನ್ಸ್ ಪಾಸ್ವರ್ಡ್ ಸೆಕ್ಯೂರಿಟಿ ಜಾಸ್ತಿ ಆಗುತ್ತೆ. ಹ್ಯಾಕರ್ಗೆ ಸಿಕ್ಕಿದ್ರೂ ಸಹ ಇದಕ್ಕೆ ಸಾಲ್ಟ್ ಇಲ್ದೇ ಇದನ್ನು ಡಿಕ್ರಿಪ್ಷನ್ ಮಾಡೋಕ್ಕಾಗಲ್ಲ. ಓಕೆ, ಎನ್ಕ್ರಿಪ್ಟೆಡ್ ಆಗುತ್ತೆ ಫುಲ್ಲಿ. ಆ್ಯಂಡ್ ಇದನ್ನು ನಾವು DBಗೆ ಈಗ ಸ್ಟೋರ್ ಮಾಡ್ಬೋದು. ಓಕೆ, ಸೊ ಅದಕ್ಕಿಂತ ಮುಂಚೆ ನಾವು ಇನ್ನು ಹ್ಯಾಂಡಲ್ ಮಾಡಬೇಕು, ಏನೇನು ಮಾಡಬೇಕು, ನೇಮ್ ಎಕ್ಸಿಸ್ಟ್ ಇದೆಯಾ ಅಂತ, ನೇಮ್ ಡಾಟ್ ಲೆಂತ್ ಈಸ್ ಗ್ರೇಟರ್ ದೆನ್ 4. ಆ್ಯಂಡ್ ನಾವು ಯಾರನ್ನ ಥ್ರೋ ಮಾಡೋಣ, ಏನು ಮಸ್ಟ್ ಬಿ ಓಕೆ ಲೆಟರ್ಸ್ ಬ್ಲಾ ಬ್ಲಾ. ಇದನ್ನು ಸಹ ಚೆಕ್ ಮಾಡ್ತೀನಿ. 3 ಲೆಟರ್ಸ್ ಸೆಂಡ್ ಮಾಡಿದ್ರೆ ನಮಗೇನು ಬರ್ತಿದೆ, ಯೂಸರ್ ರಿಜಿಸ್ಟರ್ ಸಕ್ಸಸ್ಫುಲ್ ಬರ್ತಿದೆ. ಬಿಕಾಸ್ ವೈ ಸರ್ವಿಸ್ ನೇಮ್ ಡಾಟ್ ಲೆಂತ್ console dot log name and name dot length some 3, ಬಟ್ ನಮಗೆ ಇಲ್ಲಿ ಎರರ್ ಬರ್ತಿಲ್ಲ. ಯೂಸರ್ ಓಕೆ ಲೆಸ್ ದೆನ್ ನೋಡಿ, ಇಲ್ಲಿ ಜಸ್ಟ್ ಒಂದು ಆರೋ ಗ್ರೇಟರ್ ದೆನ್ ಲೆಸ್ ದೆನ್ ಸಿಂಬಲ್ನ ಮಿಸ್ ಮಾಡಿದ್ದೀನಿ. ಸೊ ಈಗ ಎಂಟರ್ ಮಾಡಿದಾಗ ನಮಗೆ ಎರರ್ ಬರುತ್ತೆ, ಸ್ಟೇಟಸ್ಸು ಫಾಲ್ಸ್ ಆ್ಯಂಡ್ ನೇಮ್ ಮಸ್ಟ್ ಬಿ ಅಟ್ಲೀಸ್ಟ್ ಮಿನಿಮಮ್ 4 ಲೆಟರ್ಸ್. ಆ್ಯಂಡ್ ಇದು ಸ್ಟಿಲ್ ನಮಗೆ ಸ್ಟ್ರಿಂಗ್ ಆಗೇ ಬರ್ತಿದೆ. ಓಕೆ, ಅದನ್ನು ಚೆಕ್ ಮಾಡೋಣ ಆಮೇಲೆ ಲಾಸ್ಟಿಗೆ, ಈಗ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅದು. ಸೊ ಈಗ ಒಂದು ಬೇಸಿಕ್ ಚೆಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಇಮೇಲ್ ಫಾರ್ಮೆಟಲ್ಲೇ ಇರಬೇಕು. ಓಕೆ, ಸೊ ಚೆಕ್ ಮಾಡಬೇಕು ಅಂದರೆ ಒಂದು ರಿಜೆಕ್ಟ್ಸ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಏನು ಮಾಡ್ತೀನಿ ಅಂದರೆ ನಾನು ಗೂಗಲ್ಗೆ ಹೋಗ್ತೀನಿ. ಇದನ್ನೇನು ನೆನಪಿಟ್ಕೊಳ್ಳೋದೇನು ಬೇಡ,
ಇಮೇಲ್ ರಿಜೆಕ್ಟ್ಸ್ ಅಂತ ಹೊಡೆದ್ರೆ ನಮಗೆ ಇದ್ರದ್ದು ರೆಗ್ಯುಲರ್ ಎಕ್ಸ್ಪ್ರೆಷನ್ ಸಿಗುತ್ತೆ. ಓಕೆ, ಮೇ ಬಿ ಈ ವೆಬ್ಸೈಟಲ್ಲಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟಾಗಿ ಪ್ರಾಪರಾಗಿ ಕೊಟ್ಟಿದ್ದಾರೆ. ಸೊ ಇದು ಇಮೇಲ್ಗೆ ರೆಗ್ಯುಲರ್ ಎಕ್ಸ್ಪ್ರೆಷನ್ನು. ಸೊ ನಾವೇನು ಮಾಡೋಣ ಅಂದರೆ ಒಂದು ಕಾನ್ಸ್ಟ್ ಇಮೇಲ್ ರಿಜೆಕ್ಟ್ಸ್ ಈಸ್ ಈಕ್ವಲ್ ಟು ಇದನ್ನು ಸ್ಟೋರ್ ಮಾಡ್ಕೊಳ್ಳೋಣ. ನಾವು ಯಾವತ್ತೂ ರೆಗ್ಯುಲರ್ ಎಕ್ಸ್ಪ್ರೆಷನ್ನ ಫಾರ್ವರ್ಡ್/ಇಂದನೇ ರ್ಯಾಪ್ ಮಾಡಬೇಕು, ಆಗ ರೆಗ್ಯುಲರ್ ಎಕ್ಸ್ಪ್ರೆಷನ್ ಅಂತ ಕನ್ಸಿಡರ್ ಮಾಡುತ್ತೆ ಇದು. ಓಕೆ, ಇಫ್ ನಾವು ಇದನ್ನು ರಿಜೆಕ್ಟ್ಸ್ನ ಹೇಗೆ ಆ್ಯಕ್ಸೆಸ್ ಮಾಡೋದು ಅಂದರೆ ಇಮೇಲ್ ರಿಜೆಕ್ಟ್ಸ್ ಡಾಟ್ ನಮಗೆ ಇಲ್ಲಿ ಮೆಥಡ್ಸ್ ಸಿಗುತ್ತೆ ನೋಡಿ, ಎಷ್ಟೊಂದು ಮೆಥಡ್ ಇದೆ. ಆ್ಯಂಡ್ ಇಲ್ಲಿ ನಾವು ಟೆಸ್ಟ್ ಯೂಸ್ ಮಾಡ್ತೀವಿ. ಟೆಸ್ಟ್ ಯೂಸ್ ಮಾಡಿ ಇಮೇಲ್ನ ಇಲ್ಲಿ ಸೆಂಡ್ ಮಾಡ್ತೀನಿ. ಓಕೆ, ಆ್ಯಂಡ್ ಅಕಸ್ಮಾತ್ ಇದು ಟ್ರೂ ಇದ್ದರೆ ಪಾಸ್ ಆಗಬೇಕು, ಇಲ್ಲಾಂದರೆ ನಾಟ್ ಟ್ರೂ ಇದ್ದರೆ ಎರರ್ನ ಥ್ರೋ ಮಾಡಬೇಕು. ಸೊ ಏನಂತ ಟ್ರೂ ಮಾಡುತ್ತೆ? ಎರರ್, ಇಮೇಲ್ ಈಸ್ ನಾಟ್ ವ್ಯಾಲಿಡ್. ಲೆಟ್ಸ್ ಟ್ರೈ ಇಮೇಲ್ ಫಾರ್ಮೇಟಲ್ಲಿ ಸೆಂಡ್ ಮಾಡೋದು ಬೇಡ, ಹಾಗೆ ಸೆಂಡ್ ಮಾಡೋದು. ಸೊ ಇಲ್ಲಿ 4 ಲೆಟರ್ಸ್ ಇರಲೇಬೇಕು. ಇಮೇಲ್ ಈಸ್ ನಾಟ್ ವ್ಯಾಲಿಡ್ ಪ್ರಾಪರಾಗಿ ಬರ್ತಿದೆ, ಬಟ್ ಇಮೇಲ್ ಫಾರ್ಮೇಟಲ್ಲಿ ಕಳಿಸಿದ್ರೆ ಸ್ಟಿಲ್ ನಾಟ್ ವ್ಯಾಲಿಡ್ ಬರ್ತಿದೆ. ಓಕೆ ನೋಡಿ, ಇನ್ನು ಮಿಸ್ಟೇಕ್ ಮಾಡಿದ್ದೀನಿ. ಏನಿರ್ಬೋದು? ಡಾಟ್ ಟೆಸ್ಟ್. ಓಕೆ, ಮೇ ಬಿ ನಾನು ಇಮೇಲ್ ಇಲ್ಲಿ ಪಾಸೇ ಮಾಡಿರಲಿಲ್ವಾ? ಇಮೇಲ್ ರಿಜೆಕ್ಟ್ಸ್ ಅಬ್ಸರ್ವೇ ಮಾಡಿಲ್ಲ. ಬೈಕೋತಿರ್ತೀರ ವಿಡಿಯೋ ನೋಡ್ತಿರೋರು, ಅಲ್ಲೇ ಇದೆ ನೋಡು ಅಂತ. ಮೇ ಬಿ ಇವಾಗ ವರ್ಕ್ ಆಗಬೇಕು. ಲೆಟ್ಸ್ ಸಿ. ಓಕೆ, ವರ್ಕ್ ಆಗ್ತಿದೆ. ಮ್ಯಾಚ್ ಸಹ ಮಾಡ್ಬೋದು. ಅಕಸ್ಮಾತ್ ಇಮೇಲ್ ಡಾಟ್ ಮ್ಯಾಚ್ ರೆಗ್ಯುಲರ್ ಎಕ್ಸ್ಪ್ರೆಷನ್, ಇಲ್ಲಾಂದರೆ ಟೆಸ್ಟ್. ಲೆಟ್ಸ್ ಟ್ರೈ ವಿತ್ ಮ್ಯಾಚ್. maybe email.test is match. ಓಕೆ, ಸಕ್ಸಸ್. ಇಲ್ಲಿ ನಾನು ಇಮೇಲ್ ಫಾರ್ಮ್ಯಾಟ್ನ ರಿಮೂವ್ ಮಾಡಿದ್ರೆ ಇಮೇಲ್ ಇಸ್ ನಾಟ್ ವ್ಯಾಲಿಡ್. ಓಕೆ, ಈಗ ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಏನು ಮಾಡಬೇಕು? ಹ್ಯಾಶ್ ಪಾಸ್ವರ್ಡ್ ಆಗಿದೆ, ಇಮೇಲ್ ನೇಮ್ ಎಲ್ಲ ಚೆಕ್ ಮಾಡಿದ್ದೀವಿ. ಈಗ ಏನು ಮಾಡಬೇಕು? ನಾವು DBಲಿ ಯೂಸರ್ನ ಕ್ರಿಯೇಟ್ ಮಾಡಬೇಕು, ಮೀನ್ಸ್ ರಿಜಿಸ್ಟರ್. ಓಕೆ, ಇದಕ್ಕೆ ಕಾನ್ಸ್ಟ್ ಡೇಟಾ ಈಸ್ ಈಕ್ವಲ್ ಟು await ಪ್ರಾಮಿಸ್ ಅಲ್ಲ, ಸೊ await ಯೂಸರ್ ಡಾಟ್ ಕ್ರಿಯೇಟ್ ಮೆಥಡ್, ಮೇ ಬಿ ಕ್ರಿಯೇಟ್. ನಾವು ಆಬ್ಜೆಕ್ಟ್ನ ಸೆಂಡ್ ಮಾಡೋಣ. ಏನೇನು ಮಾಡಬೇಕು? ನೇಮ್, ಪ್ಯಾರಾಮೀಟರ್ಗೆ ನೇಮ್, ಆ್ಯಂಡ್ ಇಮೇಲ್ಗೆ ಇಮೇಲ್, ಪಾಸ್ವರ್ಡ್ಗೆ ಏನು ಸೆಂಡ್ ಮಾಡಬೇಕು? ಪಾಸ್ವರ್ಡ್ ಅಲ್ಲ, ಸೊ ಹ್ಯಾಶ್ ಪಾಸ್ವರ್ಡ್. ಡೈರೆಕ್ಟಾಗಿ ಪಾಸ್ವರ್ಡ್ನ ಸೇವ್ ಮಾಡೋಕ್ಕಾಗಲ್ಲ. ಓಕೆ, ಲೆಟ್ಸ್ ಕನ್ಸೋಲ್ ಇಟ್ ಡಾಟ್ ಲಾಗ್ ಡೇಟಾ. ಕ್ರ್ಯಾಶ್, ಸರ್ವರ್ ಕ್ರ್ಯಾಶ್ ಆಗಿದೆ. ಯಾಕೆ? ಓಕೆ, ಡೇಟಾ ನೇಮ್ ರಿಪೀಟೆಡ್ ಆಗಿದೆ. ಓಕೆ, ಫಾರ್ ನೌ ಐ ವಿಲ್ ಟೇಕ್ ಆಸ್ ರಿಸಲ್ಟ್. ಓಕೆ, ಇಮೇಲ್ ಇಸ್ ನಾಟ್ ವ್ಯಾಲಿಡ್. ಓಕೆ, ಪ್ರಾಪರಾಗಿ ಹಾಕ್ತಿದೆ. ಓಕೆ ಓಕೆ ಪ್ರಾಪರಾಗಿ ನಮ್ಮ DBಲಿ ಕ್ರಿಯೇಟ್ ಆಗಿದೆ. DBಲಿ 100% ಕ್ರಿಯೇಟ್ ಆಗಿದೆ. ಯಾಕಂದರೆ _ID
ಸಹ ಪ್ರಿಂಟ್ ಆಗಿದೆ ಇಲ್ಲಿ ಆಬ್ಜೆಕ್ಟ್ ಐ ಡಿ. ಇದು ಮಾಂಗೋದಲ್ಲಿ ಜನರೇಟ್ ಆಟೋಮೆಟಿಕ್ ಆಗುತ್ತೆ. ಆ್ಯಂಡ್ ಆಲ್ಸೋ ಪಾಸ್ವರ್ಡ್ ಹ್ಯಾಶ್ಡ್ ಪಾಸ್ವರ್ಡ್ನ ಸೇವ್ ಮಾಡಿದ್ದೀವಿ. ಓಕೆ, ಸೊ ಈಗ ನಾನು ರಿಫ್ರೆಶ್ ಮಾಡಿದ್ರೆ ಸಾರಿ ಇಲ್ಲಿ ಮೇ ಬಿ ರಿಫ್ರೆಶ್ ಮಾಡಬೇಕನ್ಸುತ್ತೆ. ಆ್ಯಂಡ್ ಏನಾಗಿದೆ ಇಲ್ಲಿ, ಓಕೆ ಯೂಸರ್ ಕ್ರಿಯೇಟ್ ಆಗಿದ್ದಾನೆ SSSS1. ಓಕೆ ಆ್ಯಂಡ್ ಯು suman@gmail.com ಯೂಸರ್ ಟೈಪ್ ಯೂಸರ್ ಆಗಿದೆ, ಪಾಸ್ವರ್ಡ್ ಸೇವ್ ಆಗಿದೆ ಹ್ಯಾಶ್ಡ್ ಪಾಸ್ವರ್ಡ್. ಆ್ಯಂಡ್ ಇಲ್ಲಿ ಇಂಡೆಕ್ಸಿಂಗ್ ಸಹ ಆಗಿದೆ. ಇಂಡೆಕ್ಸಿಂಗ್ ಏನಕ್ಕಾಗಿದೆ ನೀವು ಇವತ್ತು ಗೂಗಲ್ ಮಾಡಿ ಕಲೀರಿ. ಓಕೆ, ಇಂಡೆಕ್ಸಿಂಗ್ ಅಂದರೆ ಏನು ಅಂತ. ಓಕೆ, ಸೊ ಈಗ ಪೋಸ್ಟ್ ಮೆಥಡಲ್ಲಿ ನಾವು ಡೈರೆಕ್ಟಾಗಿ ಫ್ರಂಟ್ ಎಂಡ್ಗೆ ಇದನ್ನು ಸೆಂಡ್ ಮಾಡೋಕ್ಕಾಗಲ್ಲ. ಟೋಕನ್ನ ರಿಟರ್ನ್ ಮಾಡ್ತೀವಿ ರಿಜಿಸ್ಟರ್ ಆದಮೇಲೆ, ಇಲ್ಲಾಂದರೆ ಲಾಗಿನ್ ಆದಮೇಲೆ ಟೋಕನ್ನ ರಿಟರ್ನ್ ಮಾಡ್ತೀವಿ. ಬಿಕಾಸ್ ಇದು ಸೇಫ್ ಇರೋಲ್ಲ. ನಾವು ಡೈರೆಕ್ಟಾಗಿ ಹೀಗೆ ಸೆಂಡ್ ಮಾಡಿದ್ರೆ ಇಮೇಲು ಯೂಸರ್ದು ಡೀಟೇಲ್ಸು ಫ್ರಂಟ್ ಎಂಡ್ಗೆ ಇದು ಸೇವ್ ಆಗಿರಲ್ಲ, ಮೀನ್ಸ್ ಸೇಫ್ ಆಗಿರಲ್ಲ. ನಾವೊಂದು ಟೋಕನ್ನ ರಿಟರ್ನ್ ಮಾಡ್ತೀವಿ. ಆ ಟೋಕನ್ನ ಯೂಸ್ ಮಾಡಿಕೊಂಡು ಎವ್ರಿ APIಯಲ್ಲಿ ಕಾಲ್ ಮಾಡಬೇಕಾಗುತ್ತೆ ಯೂಸರ್ಗೆ. ಮೀನ್ಸ್ ನೀವು ಇವತ್ತು ಏನು ಕಲೀರಿ ಅಂದರೆ ಅಥೆಂಟಿಕೇಷನ್ ಆ್ಯಂಡ್ ಆಥರೈಸೇಷನ್ದು ಡಿಫ್ರೆನ್ಸ್ ಏನು, ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಕಲೀರಿ. ಸೊ ಇದು ತುಂಬ ಯೂಸ್ ಆಗುತ್ತೆ. JWT ಟೋಕನ್ ಜನರೇಷನ್ ಈಗ ಹೇಳ್ಕೊಡ್ತೀನಿ. ಟೋಕನ್ ಏನಕ್ಕೆ ಯೂಸು ಅಂತಲೂ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ. ಸೊ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಕವರ್ ಮಾಡ್ತೀನಿ. ಒಬ್ಬರು ನನ್ನ ಸಬ್ಸ್ಕ್ರೈಬರ್ ರಿಕ್ವೆಸ್ಟ್ ಮಾಡಿದರು ವಿಡಿಯೋ ಮಾಡಿ ಬೇಗ ಅಂತ. ಸೊ ಮಾಡ್ತಿದ್ದೀನಿ. ನನ್ನ ಈಗ ಬ್ಯುಸಿ ಶೆಡ್ಯೂಲ್ ಆಗಿದೆ. ಸೊ ಆ್ಯಕ್ಚುಲಿ ಕಷ್ಟ ಆಗ್ತಿದೆ ವಿಡಿಯೋ ಮಾಡೋಕ್ಕೆ. ಸೊ ಅದು ಟ್ರೈ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಾನು ದುಬೈಲಿ ಈಗ ಕರೆಂಟ್ಲಿ ವರ್ಕ್ ಮಾಡ್ತಿರೋದು. ಆ್ಯಂಡ್ ಮಿಸ್ಸಾಗಿ ಹಿಂದಿ ಮಾತಾಡ್ತೀನಿ, ಮಿಸ್ಸಾಗಿ ಮಧ್ಯ ಬಿಕಾಸ್ ಇಲ್ಲೆಲ್ಲ ಹಿಂದಿನೇ ಜಾಸ್ತಿ ಮಾತಾಡ್ತಿದ್ದಾರೆ ಕೊಲೀಗ್ಸ್ ಎಲ್ಲ. ಸೊ ಅದರಿಂದ ಹಿಂದಿನೇ ಮಾತಾಡ್ತಾಯಿದ್ದೀನಿ ಒಂದೊಂದು ಸತಿ ಮಿಸ್ಸಾಗಿ. ಕನ್ನಡ ಮರ್ತೋಗಲ್ಲ ಬಿಡಿ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು ನಾವು, JWT ಟೋಕನ್. ಓಕೆ, JWT ಟೋಕನ್. ಓಕೆ, JSON ವೆಬ್ ಟೋಕನ್ ಅಂತ ಫುಲ್ ಫಾರ್ಮ್ ಇದು, JWT ಫುಲ್ ಫಾರ್ಮ್. ಸೊ ಇದನ್ನು ಪ್ಯಾಕೇಜ್ನ ಇನ್ಸ್ಟಾಲ್ ಮಾಡ್ಕೊತೀನಿ. ಓಕೆ, ಇನ್ಸ್ಟಾಲ್ ಮಾಡಿದೆ. ಯಾವುದೇ ಪ್ಯಾಕೇಜಸ್ನ ಇನ್ಸ್ಟಾಲ್ ಮಾಡಿದ್ರು ನಾವಿಲ್ಲಿ ಡಿಪೆಂಡೆನ್ಸಿ ನೋಡ್ಬೋದು. Bcrypt ಇನ್ಸ್ಟಾಲ್ ಮಾಡಿದ್ದೆ. .env express JSON ವೆಬ್ ಟೋಕನ್ ಆ್ಯಂಡ್ ನೋಡ್ಮನ್. ಇದು ಡಿಪೆಂಡೆನ್ಸಿ ಬರೀ ಡೆವಲಪ್ಮೆಂಟ್ ಸರ್ವರ್ಗೆ ಬೇಕಾಗುತ್ತೆ. ಲೋಕಲಲ್ಲಿ ನಾವು ನೋಡ್ಮನ್ನ ಯೂಸ್ ಮಾಡ್ತೀವಿ. ಇದು ನಾವು ಪ್ರೊಡಕ್ಷನಲ್ಲಿ ಬೇಕಾಗಲ್ಲ. ಸೊ -f ಸೇವ್ div ಅಂತ ಕೊಟ್ಟರೆ ಅದು ಡಿಪೆಂಡೆನ್ಸಿಲಿ ಸ್ಟೋರ್ ಆಗುತ್ತೆ. ಓಕೆ, JWT is equal to require ಏನು ಮಾಡಬೇಕು ನಾವು JSON ವೆಬ್ ಟೋಕನ್ ಆ್ಯಂಡ್ ಇಲ್ಲಿ ಡಾಟ್ ಇದಕ್ಕೆ ಮೆಥಡನ್ನು ನೋಡೋದು. ಸೈನ್ ಇನ್ ಮೆಥಡ್ ಯೂಸ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ ಇದಕ್ಕೆ ಸೀಕ್ರೆಟ್ ಕೀ ಮೆನ್ಷನ್ ಮಾಡಬೇಕು. ಕಾನ್ಸ್ಟ್ ಟೋಕನ್ ಈಸ್ ಈಕ್ವಲ್ ಟು JWT ಸೈನ್ ಇನ್. ಸೊ ಆ್ಯಂಡ್ ಇಲ್ಲಿ ಏನೇನು ಪಾಸ್ ಮಾಡಬೇಕು ಅಂದರೆ ನಾವು ಸೀಕ್ರೆಟ್ ಕೀ ಆ್ಯಂಡ್ ನಮ್ಮ ಏನು ಒಂದು ಆಬ್ಜೆಕ್ಟ್ಸ್ ನಾವು ಟೋಕನಲ್ಲಿ ಸ್ಟೋರ್ ಮಾಡೋಕ್ಕೆ ಇಷ್ಟಪಡ್ತೀವಿ ಅದನ್ನು ಇಲ್ಲಿ ಸೆಂಡ್ ಮಾಡಬೇಕಾಗುತ್ತೆ. ನಮ್ಗೆ ಏನೇನು ಬೇಕು, ನೇಮ್ ಆ್ಯಂಡ್ ಇಮೇಲ್, ಯೂಸರ್ ID ಇದ್ದರೆ ಯೂಸರ್ ID, ಪಾಸ್ವರ್ಡ್ ಏನು ಅವಶ್ಯಕತೆ ಇಲ್ಲ ಸೆಂಡ್ ಮಾಡೋಕ್ಕೆ ಫ್ರಂಟ್ ಎಂಡ್ಗೆ. ಮತ್ತೆ ಸೊ ರಿಸಲ್ಟ್ ಡಾಟ್ ನೇಮ್. ಓಕೆ, ನೇಮ್ result not name and
ಇಮೇಲ್ ಈಕ್ವಲ್ ಟು ಡಾಟ್ ಇಮೇಲ್. ಓಕೆ, ಈ ಡೇಟಾನ ನಾವು ಒಂದು ಟೋಕನಲ್ಲಿ ರ್ಯಾಪ್ ಮಾಡಬೇಕು. ಸೊ ನಾವು ಒಂದು ಸೀಕ್ರೆಟ್ ಕೀನ ಜನರೇಟ್ ಮಾಡೋಣ. ಕೀ ಸೀಕ್ರೆಟ್ ಕೀ ಅಂತ ಏನಾದರೂ ಮೆನ್ಷನ್ ಮಾಡಿ ಅಲ್ಲಿ ಕೀ ನೇಮು, ಆ್ಯಂಡ್ ನಾನು 1 2 3 4 5 ಆ್ಯಂಡ್ SDF ಹೀಗೆ ಸಿಂಪಲಾಗಿ ಇದು ಸೀಕ್ರೆಟ್ ಕೀನ ಜನರೇಟ್ ಮಾಡಿದ್ದೀನಿ, ಅದನ್ನು ಸಹ ಇಲ್ಲಿ ಪಾಸ್ ಮಾಡ್ತೀನಿ. ಓಕೆ, ಸೊ ಈಗ ಕನ್ಸೋಲ್ ಮಾಡಿದಾಗ ಲಾಕ್ ಟೋಕನ್ ಪ್ರಿಂಟ್ ಮಾಡಿದಾಗ ಟೋಕನ್ ಜನರೇಟ್ ಆಗಬೇಕು. ಹೋಪ್ಫುಲಿ ನಾನು ರೈಟ್ ವೇಯಲ್ಲಿ ಕ್ರಿಯೇಟ್ ಮಾಡಿದರೆ ಟೋಕನ್ ಜನರೇಟ್ ಆಗುತ್ತೆ, ಬಟ್ ನಾನು ರೈಟ್ ವೇಯಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ಬಟ್ ಇಲ್ಲಿ ನೋಡಿ, ಆಲ್ರೆಡಿ ಇಮೇಲ್ ಎಕ್ಸಿಸ್ಟ್ ಅಲ್ವಾ ಇದು. ಸೊ ಇಲ್ಲಿ ಮೆಸೇಜ್ ಏನು ಬರ್ತಿದೆ ನೋಡಿ, ಇದೇ ಥರ ತುಂಬ ಎರರ್ಸ್ ಇರುತ್ತೆ. ಅದೆಲ್ಲಿ ಫೈಂಡ್ ಮಾಡ್ತಿದ್ದೆ, ಫೈಂಡ್ ಒನ್ ಇಮೇಲ್ console.log ಇನ್ನಲ್ಲಿ ಬಂದಿತ್ತಾಗಲೇ. ಆ್ಯಕ್ಚುಲಿ ಯಾಕಿದು ಇಮೇಲ್ ಫೈಂಡ್ ಮಾಡಿಲ್ಲ. ಓಕೆ, ನಮ್ಮ ಡಿ ಬಿಗೆ ರಿಫ್ರೆಶ್ ಮಾಡ್ತೀನಿ. ಸೊ ಡಿ ಬಿಲೇನೂ ಕ್ರಿಯೇಟ್ ಆಗಿಲ್ಲ, ಬಟ್ ಇಲ್ಲಿ ಎಕ್ಸಿಸ್ಟಿಂಗ್ ಬಂದಿಲ್ಲ. ಫೈಂಡ್ ಒನ್ ಇಮೇಲ್ ಆ್ಯಂಡ್ ಇಮೇಲ್, ಬಟ್ ಇದು ಸಹ ಕನ್ಸೋಲ್ ಸಹ ಆಗಿಲ್ಲ. ಸೊ ಇದನ್ನು ಕಮೆಂಟ್ ಮಾಡಿರ್ತೀನಿ ಸದ್ಯಕ್ಕೆ. ಫಸ್ಟ್ ಡಿಬಗ್ ಮಾಡೋಣ. ಸೊ ಇಲ್ಲಿ ಏನೇ ಕನ್ಸೋಲ್ ಮಾಡಬೇಕಾದ್ರೂ ಇಲ್ಲಿ ಏನು ಕನ್ಸೋಲ್ ಮಾಡ್ತಿದ್ದೀವಿ ಅದರದ್ದು ನೇಮ್ ಸಹ ಹಾಕ್ಕೊಡಿ. ಸೊ ಕನ್ಸೋಲ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗೋಕ್ಕೆ ಈಸಿ ಆಗುತ್ತೆ. ಸ್ಟಿಲ್ ಇದು ಎಲ್ಲಿ ಪ್ರಿಂಟ್ ಆಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ನೋಡಿ. ಎಕ್ಸಿಸ್ಟಿಂಗ್ ಸ್ಪೆಲ್ಲಿಂಗ್ ಸಹ ತಪ್ಪು. EXISTING ಮೇ ಬಿ. ಆ್ಯಂಡ್ ಸೊ ಇಲ್ಲಿ is equal to object, ಮೇ ಬಿ ಟೈಪ್ ಆಫ್ ಮೆಥಡ್ ಇದೆ. is equal to ಆಬ್ಜೆಕ್ಟ್ ಇದ್ರೆ ಎಕ್ಸಿಸ್ಟಿಂಗ್ ಇಮೇಲ್ನ ರಿಟರ್ನ್ ಮಾಡೋಣ. ಓಕೆ, ಟ್ರೂನೇ ಬರ್ತಿದೆ. ಮೇ ಬಿ ಇದನ್ನು ಸಹ ಪ್ರಿಂಟ್ ಮಾಡ್ತೀನಿ. ಓಕೆ, ಇದನ್ನು ಮತ್ತೆ ಸೆಂಡ್ ಮಾಡಿದಾಗ ಆಬ್ಜೆಕ್ಟ್ ಫಾಲ್ಸ್ ಬರ್ತಿದೆ. ವೈ? ಮೇ ಬಿ ಏನೋ ತಪ್ಪು ಮಾಡ್ತಿದ್ದೀನಿ. ಡಾಟ್ ಲೆಂತ್ ಅಂತ ಕೊಟ್ಟರು ಆಗುತ್ತೆ ಅನ್ಸುತ್ತೆ. ಫುಲ್ಲಿ ಇದು ವರ್ಕ್ ಆಗಲೇಬೇಕು, ಬಟ್ ವರ್ಕ್ ಆಗುತ್ತಾ ಇಲ್ವ ಅಂತ ನಂಗೆ ಗೊತ್ತಿಲ್ಲ. ಬಿಕಾಸ್ ಆಬ್ಜೆಕ್ಟ್ ಡಾಟ್ ಲೆಂತ್ ಮೆಥಡ್ ಮೇ ಬಿ ಇಲ್ವೇನೋ, ಆರ್ ಇಮೇಲ್. ಜಸ್ಟ್ ಸಿಂಪ್ಲಿ ಈಗ ಪಾಸ್ ಮಾಡ್ಬೋದು ಅನ್ಸುತ್ತೆ ಮೇ ಬಿ. ಆ್ಯಂಡ್ ನಾವಿಲ್ಲಿ ನೇಮ್ ನಾಟ್ ಈಸ್ ಈಕ್ವಲ್ ಟು, ಆ್ಯಕ್ಚುಲಿ ನಾನು ತುಂಬ ದೊಡ್ಡ ತಪ್ಪು ಮಾಡಿದೆ. ಆ್ಯಕ್ಚುಲಿ ನಾಟ್ ಈಸ್ ಈಕ್ವಲ್ ಟು ನಲ್ಲೇ ಕರೆಕ್ಟಾಗಿತ್ತು, ಬಟ್ ಇಲ್ಲಿ ನಾನು ಏನು ಮಾಡ್ತಿದ್ದೆ, ಆಬ್ಜೆಕ್ಟ್ನೇ ಸೆಂಡ್ ಮಾಡ್ತಿದ್ದೆ. ಸೊ ಅಲ್ಲಿ ಆಬ್ಜೆಕ್ಟೇ ಎರರಲ್ಲಿ ತೋರಿಸ್ತಿತ್ತು. ಸೊ ಈ ಇಮೇಲು
ನೇಮ್ ಸೆಂಡ್ ಮಾಡ್ತೀನಿ. ಈ ಇಮೇಲು ಆಲ್ರೆಡಿ ಎಕ್ಸಿಸ್ಟ್. ಓಕೆನಾ? ಈಗ ಕರೆಕ್ಟಾಗಿದೆ. ಆ್ಯಕ್ಚುಲಿ ಇಲ್ಲಿ 2 PM. ಸೊ ಏನೇನೋ ತಪ್ಪು ಮಾಡ್ತಾಯಿದ್ದೀನಿ. ತಪ್ಪು ಮಾಡೋದು ಒಳ್ಳೆಯದೇ, ನೀವು ಐಡೆಂಟಿಫೈ ಮಾಡಿದ್ರೆ ಇನ್ನೂ ಒಳ್ಳೆಯದು, ನೀವು ಕಲ್ತಂಗಾಗುತ್ತೆ. ಸೊ ನೋಡಿ, ಈ ಥರ ನೀವು ತಪ್ಪು ಮಾಡಬಾರ್ದು. ನಾನೇನೇನು ತಪ್ಪು ಮಾಡ್ತಾಯಿದ್ದೀನಿ, ಮಾಡಿದ್ರೂ ಒಳ್ಳೆಯದೇ, ಸೊ ಕಲ್ತಂಗಾಗುತ್ತೆ. ಈಗ ಇಮೇಲ್ನ ಚೇಂಜ್ ಮಾಡ್ತೀನಿ. ಆ್ಯಂಡ್ ಇಫ್ ವಿ ಕ್ಲಿಕ್ ಕೀ ಈಸ್ ನಾಟ್ ಡಿಫೈನ್, ಯಾಕೆ ಕೀ ಈಸ್ ನಾಟ್ ಡಿಫೈನ್ ಅಂತ ಬಂದಿದೆ. process dot env dot process dot env dot key maybe. Private key is not valid key material. Okay, maybe first object and key. ಓಕೆ, ನಮ್ಮ ಈಗ ಕೀ ಟೋಕನ್ ಏನೋ ಫೈನಲಿ ಜನರೇಟ್ ಆಯಿತು. ಸೊ JWT ಟೋಕನ್, JWT ವೆಬ್ಸೈಟ್ಗೆ ಹೋದರೆ ಮೇ ಬಿ ಇದು ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಅನಿಸುತ್ತೆ. ಇದು ಅಲ್ವಲ್ಲ, JWT.io. ಓಕೆ, ಇದು ಅವರ ಅಫಿಷಿಯಲ್ ವೆಬ್ಸೈಟು. ಸೊ ಇಲ್ಲಿ ಪೇಸ್ಟ್ ಮಾಡಿದ್ರೆ JWT ಟೋಕನಲ್ಲಿ ಏನೇನು ಸ್ಟೋರ್ ಆಗಿದೆ ಅದು ಕಾಣುತ್ತೆ. SSSSUN ಸುಮನ್ ಮತ್ತು ನನ್ನ ಇಮೇಲ್. ರ್ಯಾಂಡಮಾಗೆಲ್ಲ ಏನೇನೋ ಹಾಕಿದ್ದೀನಿ. ಸೊ ಇದನ್ನು ಎಲ್ಲ DBಯಿಂದ ಡಿಲೀಟ್ ಮಾಡೋಣ ಈಗ. ಓಕೆ, ಸೊ ಡಿಲೀಟ್. ಸೊ ಈಗ ಯಾವಾಗಲೂ ಡಿಲೀಟ್ DBಯಿಂದ ಮಾಡೋಕ್ಕಾಗಲ್ಲ, ಇದಕ್ಕೂ ಸಹ API ಇರಬೇಕು. ಸೊ ಈಸಿಲಿ ಡ್ಯಾಶ್ಬೋರ್ಡಿಂದ ಒಂದು ಕ್ಲಿಕ್ಕಲ್ಲಿ ಮಾಡೋ ಥರ. ಓಕೆ, ಸುಮನ್ ಆ್ಯಂಡ್ ಸುಮನ್. ಓಕೆ, ನಮ್ಮ ಯೂಸರ್ ರಿಜಿಸ್ಟರ್ ಸಕ್ಸಸ್ಫುಲ್. ಯೂಸರ್ ರಿಜಿಸ್ಟರ್ ಆಗಿದೆ. ಟೋಕನ್ ಸಹ ಸೆಂಡ್ ಮಾಡ್ತಿದ್ದೀನಿ. ನಾವು ಫ್ರಂಟ್ ಎಂಡ್ಗೆ ಮಾಡ್ತಿಲ್ಲ, ಡೇಟಾನೇ ಸೆಂಡ್ ಮಾಡ್ತಿದ್ದೀನಿ. ಸೊ ಇದೊಂದು ಟೋಕನ್ ರಿಟರ್ನ್ ಮಾಡೋಣ, ಡೇಟಾ ಬದಲು. ಓಕೆ, ಓಕೆ ಫ್ರಂಟ್ ಎಂಡ್ಗೆ ಈಗ ನಾವು ಓನ್ಲಿ ಟೋಕನ್ನ ಸೆಂಡ್ ಮಾಡ್ತಿದ್ವಿ. ಈ ಟೋಕನ್ ಯೂಸ್ ಮಾಡಿಕೊಂಡು ನಾವು ಬೇರೆ APIನ ಕಾಲ್ ಮಾಡ್ಬೋದು ಎಡಿಟ್ ಮಾಡಬೇಕಾದ್ರೆ ಏನಾದ್ರು. ಸೊ ಈ ಟೋಕನ್ ಏನು ಮಾಡುತ್ತೆ ಅಂದರೆ ವೆರಿಫೈ ಮಾಡುತ್ತೆ. ಮೀನ್ಸ್ ನಾನು ಆಗಲೇ ಹೇಳಿದ್ನಲ್ಲ, ಅಥೆಂಟಿಕೇಷನ್, ಆಥರೈಸೇಷನ್ ಏನು ಡಿಫ್ರೆಂಟ್ ಕಲೀರಿ ಅಂತ. ಸೊ JWT ಟೋಕನ್ ಆದರೆ ಅದೇ ಇದರಲ್ಲಿ ಒಂದು ಕಾನ್ಸೆಪ್ಟು. ಸೊ ಈ ಟೋಕನ್ ಮುಖಾಂತರ ನಾವು ವೆರಿಫೈ ಮಾಡ್ತೀವಿ ಈ ಯೂಸರು ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಲಾಗಿನ್ ಆಗಿದಾರ. ಮೀನ್ಸ್ ಆ ವರ್ಡ್ ಯೂಸ್ ಮಾಡ್ತಿಲ್ಲ, ಸೊ ಕಲೀರಿ. ಅಥೆಂಟಿಕೇಷನ್ ಅಂತೀವಿ, ಇದಕ್ಕೆ ಆಥರೈಸೇಷನ್ ಅಂತ ಅಂತೀವಿ. ಓಕೆ, JWT ಟೋಕನ್ ಆಯಿತು. ಸೊ ಈಗ ಅಡ್ಮಿನ್ ಮಾತ್ರ ಡಿಲೀಟ್ ಯೂಸರ್ ಆ್ಯಕ್ಸೆಸ್ ಇರುತ್ತೆ. ಸೊ ಡಿಲೀಟ್ API ಹೇಗೆ ಕ್ರಿಯೇಟ್ ಮಾಡೋದು ಅದನ್ನು ಹೇಳ್ತೀನಿ. ಈಗ ಪೋಸ್ಟ್ APIಯಲ್ಲಿ ಏನೇನು ಕಲ್ತ್ವಿ ನಾವು. ಪೋಸ್ಟ್ ಟೇಬಲ್ ಮೀನ್ಸ್ ಹೇಗೆ ಕ್ರಿಯೇಟ್ ಮಾಡೋದು. ಆ್ಯಂಡ್ ಪೋಸ್ಟ್ ಮೆಥಡ್ಗೂ ಗೆಟ್ ಮೆಥಡ್ಗೂ ಏನು ಡಿಫ್ರೆನ್ಸ್ ಅಂದರೆ, ಪೋಸ್ಟ್ ಮೆಥಡಲ್ಲಿ ನಾವು ಬಾಡಿಲಿ ಮೀನ್ಸ್ ಡೇಟಾ ಸೆಂಡ್ ಮಾಡ್ಬೋದು. ಬಟ್ ಇನ್ ಗೆಟ್ ಮೆಥಡಲ್ಲಿ ಡೇಟಾ ಸೆಂಡ್ ಮಾಡ್ಬೋದು, ಬಟ್ ಕ್ವೈರಿ ಮುಖಾಂತರ ಅದು ಅನ್ಸೆಕ್ಯೂರ್ ವೇ.
ಫುಲ್ ವಿಸಿಬಲ್ ಆಗಿ ಕಾಣಿಸ್ತಿರುತ್ತೆ ಡೇಟಾ ಸೆಂಡ್ ಮಾಡಬೇಕಾದ್ರೆ. ಬಟ್ ಪೋಸ್ಟ್ಮ್ಯಾನಲ್ಲಿ ಹಾಗಲ್ಲ, ಸೆಕ್ಯೂರಾಗಿ ಬಾಡಿ ಒಳಗೆ ರ್ಯಾಪ್ ಮಾಡಿ ಡೇಟಾ ಮುಖಾಂತರ ಕಳಿಸ್ತೀವಿ. ಸೊ ಫ್ರಂಟ್ ಎಂಡಲ್ಲಿ ನಾವು ಕಾಲ್ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ, ಪ್ಯಾರಾಮೀಟರಲ್ಲೇ ಪಾಸ್ ಮಾಡ್ತಿರ್ತೀವ ನಾವು ಡೇಟಾನ, ಇಲ್ಲಾಂದರೆ ಬಾಡಿ ಮುಖಾಂತರ ಪಾಸ್ ಮಾಡ್ತಿರ್ತೀವ ಅಂತ. ಫೆಚ್ ಮೆಥಡ್ ಯೂಸ್ ಮಾಡಿರ್ಬೋದು ನೀವು ಫ್ರಂಟ್ ಎಂಡಲ್ಲಿ, ಇಲ್ಲಾಂದರೆ ಆಕ್ಸಿಯೋಸ್ ಯೂಸ್ ಮಾಡಿರ್ಬೋದು, ಅದರಲ್ಲಿ ಗೊತ್ತಾಗುತ್ತೆ. ಸೊ ಇವಾಗ ಡಿಲೀಟ್ ಯೂಸರ್, ಒಂದು ಅಡ್ಮಿನ್ ಯೂಸರ್ಸ ಕ್ರಿಯೇಟ್ ಮಾಡೋಣ. ಸೊ ಡೈರೆಕ್ಟ್ಲಿ ಇಲ್ಲಿ ಅಡ್ಮಿನ್ ಅಂತ ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ಅಡ್ಮಿನ್ನ ಹೇಗೆ ಕ್ರಿಯೇಟ್ ಮಾಡೋದು ಅದು ನೀವು ಇಂಪ್ಲಿಮೆಂಟ್ ಮಾಡಿ. ಫಸ್ಟ್ ಯೂಸರ್ನೇ ಡಿಫಾಲ್ಟಾಗಿ ಸೆಲೆಕ್ಟ್ ಮಾಡಿರ್ತೀವಿ. ಆ್ಯಂಡ್ ಅಡ್ಮಿನ್ ಲಾಗಿನ್ ಏನಾದ್ರು OTP ವೆರಿಫಿಕೇಷನ್, ಇಲ್ಲಾಂದರೆ ಓನರ್ಸ್, ಮೀನ್ಸ್ ಇದಕ್ಕೂ ಒಂದು ಸ್ವಲ್ಪ ಫಾರ್ಮ್ಯಾಟ್ ಇರುತ್ತೆ ಹೇಗೆ ಅಡ್ಮಿನ್ ಕ್ರಿಯೇಟ್ ಮಾಡೋದು. ಹೀಗೆ ಡೈರೆಕ್ಟಾಗಿ ನಾನು ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಈಗ ಡಿಲೀಟ್ ಯೂಸರ್. ಸೊ ನಾನು ಈಗ ಡಿಲೀಟ್ APIನ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾನು ಸರ್ವಿಸಲ್ಲಿ ಒಂದು ಡಿಲೀಟ್ನ ಮೆಥಡ್ನ ಕ್ರಿಯೇಟ್ ಮಾಡ್ಕೊತೀನಿ. ಲಾಜಿಕ್ನ model.export. ಡಿಲೀಟ್ ಯೂಸರ್ ಅಸಿಂಕ್ ಆಗಿರಬೇಕು. ಆ್ಯಂಡ್ ಇಲ್ಲಿ ನಾವು ಏನು ಇಮೇಲ್ ಆಕ್ಸೆಪ್ಟ್ ಮಾಡೋಣ. ಕಾನ್ಸ್ಟ್ ಡೇಟಾ ಆರ್ ಸಮಥಿಂಗ್ ಅವೈಟ್. ನಾವು ಆಗಲೇ ಒಂದು ಮೆಥಡ್ ನೋಡಿದ್ವಿ, ಯೂಸರ್ ಡಾಟ್ ಮೇ ಬಿ ಡಿಲೀಟ್ ಬೈ ID, ಐ ಥಿಂಕ್ ಡಿಲೀಟ್ ಬೈ find by ID and delete, find one and delete ಇಮೇಲ್ ಮುಖಾಂತರ ಡಿಲೀಟ್ ಮಾಡ್ತಿರೋದ್ರಿಂದ ಇಮೇಲ್ ಸಿಕ್ಕಿದ್ರೆ ಮ್ಯಾಚ್ ಆದರೆ ಅದು ಡಿಲೀಟ್ ಆಗಲಿ. ಓಕೆ, ಯಾರೋ ಫಂಕ್ಷನ್ ಫಸ್ಟ್ ಇಮೇಲ್ ಡಿಲೀಟ್ ಮಾಡೋಕ್ಕಿಂತ ಮುಂಚೆ ಇದು ಎಕ್ಸಿಸ್ಟಿಂಗ್ ಇಮೇಲ್ ಯೂಸರ್ ಇದೆಯಾ ಅಂತ ಫೈಂಡ್ ಮಾಡಬೇಕು. ಸೊ ಇದನ್ನೇ ಕಾಪಿ ಪೇಸ್ಟ್ ಮಾಡ್ತೀನಿ. ಅಕಸ್ಮಾತ್ ಈಸ್ ಈಕ್ವಲ್ ಟು ನಲ್ ಆದರೆ ಯೂಸರ್ ಡಸಂಟ್ ಎಕ್ಸಿಸ್ಟ್ ಅಂತ ಹಾಕಬೇಕು ಮೆಸೇಜು. ಇಮೇಲ್ ನಾಟ್ ಫೌಂಡ್ ಎಲ್ಸ್ ಏನು ಮಾಡ್ತೀವಿ ನಾವು, ಡಿಲೀಟ್ ಮಾಡಿ ಮೆಸೇಜ್ನ ರಿಟರ್ನ್ ಮಾಡ್ತೀವಿ. ಓಕೆ, ರಿಟರ್ನ್ ಅಂತ ಕೊಡ್ತೀನಿ. ನಾವೇನು ರಿಟರ್ನ್ ಮಾಡೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಆರ್ ಟ್ರೂ. ಆ್ಯಂಡ್ ಕಂಟ್ರೋಲರ್ಸ್ ಹೋಗಿ ಇದನ್ನು ಹ್ಯಾಂಡಲ್ ಮಾಡೋಣ. ಸೊ ಇದನ್ನೇ ಕಾಪಿ ಮಾಡ್ಕೊತೀನಿ. ಆ್ಯಂಡ್ ಕಂಟ್ರೋಲರ್ಸಲ್ಲಿ ಏನು ಡಿಲೀಟ್ ಯೂಸರ್, ಬಾಡಿ ಡಾಟ್ ಇಮೇಲ್. ಸೊ ಡೈರೆಕ್ಟ್ಲಿ ಇಮೇಲ್ ಸೆಂಡ್ ಮಾಡ್ತೀನಿ. ಇಫ್ ಟ್ರೂ ಯೂಸರ್ ಡಿಲೀಟೆಡ್ ಸಕ್ಸಸ್ಫುಲಿ, ಅವ್ರ ಇಮೇಲ್ನೇ ಸೆಂಡ್ ಮಾಡ್ಬೋದು ಅನ್ಸುತ್ತೆ ನಾನು ಡೈರೆಕ್ಟಾಗಿ. ಇಮೇಲ್ ಆ್ಯಂಡ್ ಇಲ್ಲಿ ನಾ ಬ್ರಾಕೆಟ್ಗೆ ಯೂಸ್ ಮಾಡಿ ಆ್ಯಂಡ್ ಫಾರ್ಮ್ಯಾಟ್ ಮಾಡಿದೆ.
else something went wrong. ಸಮಥಿಂಗ್ ವೆಂಟ್ ರಾಂಗ್. ಓಕೆ, ಪ್ರಾಪರ್ ಆಗಿದ್ದೆ. ಎಲ್ಲಿ ಸಹ ನಾನು ಇಮೇಲ್ನ ರಿಟರ್ನ್ ಮಾಡಬೇಕು ಅನ್ಸುತ್ತೆ. ಇಮೇಲ್ ಓಕೆ, ಮೇ ಬಿ ಇಲ್ಲಿ ಏನು ಬರುತ್ತೆ ಅನ್ನೋದು ಫಸ್ಟ್ ನೋಡೋಣ. ಡೇಟಾ ಹಾಟ್ ಡೇಟಾ console.log ಡೇಟಾ ಈ ಪೈನ ಕಾಲ್ ಮಾಡೋಣ. ಪೋಸ್ಟ್ ಡಿಲೀಟ್ ಮೆಥಡ್ ಯೂಸ್ ಮಾಡಬೇಕು. ಸೊ ರೌಟಿಂಗಲ್ಲಿ ಡಿಲೀಟ್ ಡಾಟ್ ಡಿಲೀಟ್ ಯೂಸ್. ಸೊ ಡಿಲೀಟ್ ಮೆಥಡ್ ಯೂಸ್ ಮಾಡ್ತಾಯಿದ್ದೀವಿ. ಬಟ್ ಇಲ್ಲಿ ಬಾಡಿಲಿ ನಾವು ಸೆಂಡ್ ಮಾಡಿದ್ದಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ನನಗೂ. ಆ್ಯಕ್ಚುಲಿ ನಾವು ಟೋಕನ್ ಮುಖಾಂತರ ಇಮೇಲ್ನ ಗೆಟ್ ಮಾಡಿ ನಾವು ಆಗಲೇ ಏನು ಟೋಕನ್ ಜನರೇಟ್ ಮಾಡಿದ್ವಿ. ಇಲ್ಲಿ ನೋಡಿ, ಇದ್ರ ಮುಖಾಂತರ ನಾವು ಡಿಲೀಟ್ ಮಾಡ್ತಿದ್ವಿ. ಈ ಟೋಕನ್ ಸೆಂಡ್ ಮಾಡಿದ್ರೆ ಹೆಡರ್ಸಲ್ಲಿ ಡೈರೆಕ್ಟ್ಲಿ ಈ ಟೋಕನಿಂದ ನಾವು ಈ ಇಮೇಲ್ನ ಮೀನ್ಸ್ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಡಿಲೀಟ್ ಮಾಡ್ತಿದ್ವಿ. ಬಟ್ ಹೀಗೆ ವರ್ಕ್ ಆಗುತ್ತೆ ಅಂತ ಟ್ರೈ ಮಾಡೋಣ. ಓಕೆ, ಟ್ರೂ. ಮೇ ಬಿ ಡಿಲೀಟ್ ಆಗಿರಬೇಕು. ಸೊ ಲೆಟ್ಸ್ ರಿಟರ್ನ್ ದಿ ಇಮೇಲ್ ಓನ್ಲಿ. ಡಾಟ್ ಇಮೇಲ್. ಇನ್ನೊಂದ್ಸತಿ ಟ್ರೈ ಮಾಡೋಣ. ಇಮೇಲ್ ನಾಟ್ ಫೌಂಡ್ ಬರಬೇಕು. ಓಕೆ, ಇಮೇಲ್ ನಾಟ್ ಫೌಂಡ್ ಬರ್ತಿದೆ. ಆ್ಯಂಡ್ ಇಲ್ಲಿ ಸಹ ಇಮೇಲ್ ಇಲ್ಲ, ಈಗ ಡಿಲೀಟ್ ಆಗಿದೆ. ನಾವು suman@gmail.com ಅಂತ ಇದೆ. ಇದನ್ನು ಡಿಲೀಟ್ ಮಾಡಿದಾಗ ಸೆಂಡ್ ಮಾಡ್ತೀವಿ. ಸ್ಟೇಟಸ್ ಥ್ರೂ suman@gmail.com ಡಿಲೀಟೆಡ್ ಸಕ್ಸಸ್ಫುಲಿ. ಇನ್ನೊಂದು ಸತಿ ಎಂಟರ್ ಮಾಡಿದಾಗ ಇಮೇಲ್ ನಾಟ್ ಫೌಂಡ್ ಅಂತ ಬರ್ತದೆ. ಓಕೆ, ಡಿಲೀಟ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ಈಗ ನಾವು ಅಥೆಂಟಿಕೇಷನ್. ಓಕೆ, ಆ್ಯಂಡ್ JWTಲಿ ಹೇಗೆ ಟೋಕನ್ ಜನರೇಟ್ ಮಾಡಿದ್ದು ಅದು ಹೇಳ್ಕೊಟ್ಟಿದೆ. ಬಟ್ ನಾವು ಯೂಸರ್ ವ್ಯಾಲಿಡ್ ಇದೆಯಾ ಇಲ್ವಾ ಅಂತ, ಮೀನ್ಸ್ ಆಗಲೇ ಹೇಳಿದ್ನಲ್ಲ ಅಥೆಂಟಿಕೇಷನ್ ಅವರು ಆಥರೈಸೇಷನ್, ಅದರದ್ದು ಟಾಪಿಕ್ ಇದು, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಈಗ JWT ಟೋಕನ್ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಮಿಡಲ್ ವೇರ್ನ ಕ್ರಿಯೇಟ್ ಮಾಡೋಣ. ಮಿಡಲ್ ವೇರಲ್ಲಿ ಒಂದು ಫೈಲು auth.js. ಆ್ಯಕ್ಚುಲಿ ನಾವು ಇಲ್ಲಿ JWT ಟೋಕನ್ನ ಇದರೊಳಗೆ ಸರ್ವಿಸಲ್ಲೇ ಯೂಸ್ ಮಾಡಿದ್ದೀವಿ. ಸೊ ಅದಕ್ಕೂ ಸಹ ಮಿಡಲ್ ವೇರ್ ಯೂಸ್ ಮಾಡಬೇಕಾಗಿತ್ತು. ಸೊ ಈಗೇನು ಪ್ರಾಬ್ಲಮ್ ಆಗಲ್ಲ. ಕಾನ್ಸ್ಟ್ JWT is equal to require and JSON web token model.export and ಇಲ್ಲಿ ಒಂದು ಆರೋ ಫಂಕ್ಷನಲ್ಲಿ ರಿಕ್ವೆಸ್ಟ್, ರೆಸ್ಪಾನ್ಸ್ ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಫಂಕ್ಷನ್ನ ಕಾಲ್ ಮಾಡೋಣ. ಓಕೆ, ಇಲ್ಲಿ ಆರೋ ಫಂಕ್ಷನ್. ಸೊ ನಾವು ರಿಕ್ವೆಸ್ಟಲ್ಲಿ ಹೇಗೆ ಬಾಡಿನ ಸೆಂಡ್ ಮಾಡ್ತಿದ್ವಿ API ಕಾಲ್ ಮಾಡಬೇಕಾದ್ರೆ ಪೋಸ್ಟ್ ಮ್ಯಾಕ್ ಮುಖಾಂತರ, ಹಾಗೆ ಹೆಡರ್ನು ಸಹ ಪಾಸ್ ಮಾಡ್ಬೋದು. ಹೆಡರು ತುಂಬ ಸೆಕ್ಯೂರ್ ಆಗಿರೋಂಥ ಹೆಡರಲ್ಲಿ ಪಾಸ್ ಮಾಡಿದ್ರೆ ಡೇಟಾ. ಸೊ ಹೆಡರ್ಸಲ್ಲಿ
ಹೇಗೆ ಯೂಸ್ ಮಾಡೋದು ಪಾಸು ಹೆಡರ್ಸ್ ಅಂದರೆ ಏನು ಅಂತ ಗೂಗಲ್ ಮಾಡಿ ತಿಳ್ಕೊಳ್ಳಿ. ಓಕೆನಾ. ಹೆಡರ್ಸ್ ಡಾಟ್ ಆಥರೈಸೇಷನ್ ಸಾರಿ and const on or token if not token response dot send message token not found or user is not valid ಏನಾದ್ರು ಸೆಂಡ್ ಮಾಡ್ಬೋದು. ಅಥೆಂಟಿಕೇಶನ್ ಟೋಕನ್ ರಿಕ್ವೈರ್ಡ್ ಈ ಥರ ಸೆಂಡ್ ಮಾಡ್ಬೋದು. ಸ್ಟೇಟಸ್ ಫಾಲ್ಸ್. ಓಕೆನಾ. ಆ್ಯಂಡ್ ನಾವೀಗ ಎ ಪಿ ಐನ ಕಾಲ್ ಮಾಡಿದ್ರೆ ಕಾಲ್ ಮಾಡೋಕ್ಕಿಂತ ಮುಂಚೆ ಮಿಡಲ್ ವೇರ್ನ ನಾವು ರೌಟಲ್ಲಿ ಪಾಸ್ ಮಾಡಬೇಕು. ಸೊ ಇಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳೋಣ. ಕಾನ್ಸ್ಟ್ ಏನಂತ ಕೊಟ್ಟಿದ್ದೀನಿ ಆತ್ ಅಲ್ಲ. ಓಕೆ. ಆತ್ ಇಸ್ ಈಕ್ವಲ್ ಟು ರಿಕ್ವೈರ್ ಆ್ಯಂಡ್ ಡಬಲ್ ಡಾಟ್ ಸ್ಲ್ಯಾಶ್ ಮಿಡಲ್ ವೇರ್ ಸ್ಲ್ಯಾಶ್ ಆತ್. ಓಕೆ. ಸೊ ಈ ಆತ್ನ ಪೋಸ್ಟ್ ಮೆಥಡಲ್ಲಿ ಡಿಲೀಟ್ ಮೆಥಡಲ್ಲಿ ಪಾಸ್ ಮಾಡ್ಬೋದು. ಪೋಸ್ಟ್ ಮೆಥಡಲ್ಲಿ ಆ್ಯಕ್ಚುಲಿ ಪಾಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ಪೋಸ್ಟಲ್ಲಿ ನಾವು ಟೋಕನ್ನೇ ಜನರೇಟ್ ಮಾಡಿರಲ್ಲ, ಪೋಸ್ಟ್ ಆದಮೇಲೆ ಜನರೇಟ್ ಮಾಡಿರ್ತೀವಿ. ಓಕೆ. ಸೊ ಈ ಟೋಕನ್ನ ಕಾಪಿ ಮಾಡ್ಕೊತೀನಿ. ಓಕೆ. ಈ ಟೋಕನ್ನ ಡಿಲೀಟ್ ಎ ಪಿ ಐಲಿ ಯೂಸ್ ಮಾಡಿ ಬ್ಯಾರ್ ಟೋಕನ್ನಲ್ಲಿ ನಾವು ಈ ಟೋಕನ್ನ ಪೇಸ್ಟ್ ಮಾಡಿದ್ರೆ ಸೊ ಇಲ್ಲಿ ನೋಡ್ಬೋದು. ಈಗ ಸೆಂಡ್ ಮಾಡ್ತೀನಿ. ಸಮಥಿಂಗ್ ವೆಂಟ್ ರಾಂಗ್. ಓಕೆ. ಅದಕ್ಕೆ ಸೊ ರೀರನ್ ಮಾಡೋಣ ನಮ್ಮ ಸರ್ವರು ಆ್ಯಂಡ್ ಅಗೇನ್ ಸೆಂಡ್ ಮಾಡ್ತೀನಿ. ಓಕೆ. ಟೋಕನ್ ಸಿಗ್ತಿದೆ. ಬಿಕಾಸ್ ಅಲ್ಲಿ ನಾವು ರಿಟರ್ನೇ ಮಾಡ್ತಿಲ್ಲ. ಯಾರಿದ್ದರೆ ಟೋಕನ್ ಇಲ್ಲ ಅಂದರೆ ರಿಟರ್ನ್ ಮಾಡ್ತಿದ್ವಿ. ಸೊ ಅದು ಸ್ಟ್ರಕ್ ಆಗಿದೆ, ಪ್ರಾಮಿಸ್ ರಿಸಾಲ್ವೇ ಆಗಿಲ್ಲ. ಫಾರ್ ಎಕ್ಸಾಂಪಲ್ ನಾವು ಕನ್ಸೋಲ್ ಮಾಡಿ ನೋಡಿದ್ರೆ ಟೋಕನ್ ಕನ್ಸೋಲ್ ಆಗಬೇಕು. ಓಕೆ. ಇಲ್ಲಿ ನೋಡಿ ಬ್ಯಾಡ್ ಟೋಕನ್ ಕನ್ಸೋಲ್ ಆಗ್ತಿದೆ. ಆ್ಯಂಡ್ ಇದನ್ನು ಹೇಗೆ ವೆರಿಫೈ ಮಾಡೋದು? ಸೊ ನಾವು ಈಗ ಇಲ್ಲೊಂದು ಮೆಥಡ್ ಇತ್ತಲ್ಲ, ಆಗಲೇ ನಾವು ನೋಡಿದ್ವಿ, JWT.verify ಮೇ ಬಿ. ಓಕೆ. ವೆರಿಫೈಗೆ ನಾವು ಕೀ ಮೆನ್ಷನ್ ಮಾಡಬೇಕು. process.env.key ಆ್ಯಂಡ್ ನಮ್ಮ ಟೋಕನ್. ಆ್ಯಕ್ಚುಲಿ ಟೋಕನಲ್ಲಿ ಕಾನ್ಸ್ಟ್ ಟೋಕನ್ ಆ್ಯಕ್ಚುಲಿ ಇದು ಬ್ಯಾಡ್ ಟೋಕನ್ ಆಗಿರುತ್ತೆ. ಇದನ್ನು ನಾವು ಸ್ಪ್ಲಿಟ್ ಮಾಡಬೇಕು ಫಸ್ಟ್. ಬ್ಯಾಡ್ ಡಾಟ್ ಸ್ಪ್ಲಿಟ್ ಬೈ ಸ್ಪೇಸ್ ಆ್ಯಂಡ್ ನಾವು ಫಸ್ಟ್ ಇಂಡೆಕ್ಸ್ ಅಲ್ಲಿರೋದನ್ನ ತೊಗೋಬೇಕು. ಸೊ ಇಲ್ಲಿ ಬ್ಯಾರ್ ಟೋಕನ್ ಅಂತ ಇತ್ತಲ್ಲ, BRER ಸಾರಿ. ಸೊ ಇದು ಬರೀ ಟೋಕನ್ನ ರಿಟರ್ನ್ ಮಾಡುತ್ತೆ. ಆ್ಯಂಡ್ ಈ ಟೋಕನ್ನ ಇಲ್ಲಿ ಪಾಸ್ ಮಾಡ್ತೀನಿ. ಕಾನ್ಸ್ಟ್ ಡೇಟಾ ಈಸ್ ಈಕ್ವಲ್ ಟು, ಈಗ ಡೇಟಾನ ಕನ್ಸೋಲ್ ಮಾಡಿ ನೋಡ್ತೀನಿ. ಸೊ ಇದರಲ್ಲಿ ನಾವು ಟೋಕನಲ್ಲಿ ಏನು
ಹಾಕಿದ್ವಿ ರಿಜಿಸ್ಟರ್ ಮಾಡ್ಬೇಕಾದ್ರೆ ಅದು ರಿಟರ್ನ್ ಆಗಬೇಕು. ಓಕೆ, ಸ್ಟಿಲ್ ಟೋಕನ್ ಬಿಫೋರ್ ಇನಿಷಿಯಲೈಸೇಷನ್, ಆಕ್ಸೆಸಿಂಗ್ ದಿ ಟೋಕನ್ ಬಿಫೋರ್ ಇನಿಷಿಯಲೈಸೇಷನ್ ಅಂದರೆ ಓಕೆ, ಅಲ್ಲಿ ಕನ್ಸೋಲ್ ಮಾಡ್ತಿದ್ದೀನಲ್ಲ ಅದು. JWT modifier X. So first ನಾವು ಡೇಟಾನ ಸೆಂಡ್ ಮಾಡಬೇಕು. ಅದಾದಮೇಲೆ ಕೀ, ಸೀಕ್ರೆಟ್ ಕೀ. ಸೊ ಇನ್ನೊಂದು ಸತಿ ಸೆಂಡ್ ಮಾಡ್ತೀನಿ. ಆ್ಯಂಡ್ ಯೂಸರ್ದು ನೇಮು ಇಮೇಲ್ ಸೆಂಡ್ ಆಗಿದೆ. ಆ್ಯಂಡ್ ಎಕ್ಸ್ಪೈರಿ ಅಟ್ ಅದನ್ನು ಸೆಂಡ್ ಆಗಿದೆ. ಸೊ ಇದನ್ನು ರಿಕ್ವೆಸ್ಟ್ is equal to data ಡಿಸ್ಟ್ರಕ್ಷನ್ ಮಾಡಿ ಸೇವ್ ಮಾಡೋಣ. ಓಕೆ, ಆ್ಯಂಡ್ ವಿ ಹ್ಯಾವ್ ಟು ಕಾಲ್ ನೆಕ್ಸ್ಟ್. ಈ ನೆಕ್ಸ್ಟ್ ಏನು ಮಾಡುತ್ತೆ ಗೊತ್ತಾ, ಈಗ ಕಂಟ್ರೋಲರ್ಸಲ್ಲಿ ಫಸ್ಟು ಯೂಸರ್ ರೌಟ್ಸಲ್ಲಿ ಫಸ್ಟು ಆತ್ ಮಿಡಲ್ ವೇರ್ ಮೀನ್ಸ್ ಈ ಫಂಕ್ಷನ್ ಕಾಲ್ ಆಗುತ್ತೆ. ಇದು ಎಕ್ಸಿಕ್ಯೂಟ್ ಆದಮೇಲೆ ನೆಕ್ಸ್ಟ್ ಕಾಲ್ ಮಾಡಿದಾಗ ಇಲ್ಲಿ ನೆಕ್ಸ್ಟ್ ಯಾವ ಫಂಕ್ಷನ್ ಇರುತ್ತೆ ಅದು ಕಾಲ್ ಆಗುತ್ತೆ. ಓಕೆ, ಸೊ ಇವಾಗ ಟೆಸ್ಟ್ ಮಾಡೋಣ. ಸೊ ಇಲ್ಲಿ ರಿಕ್ವೆಸ್ಟ್ ಬಾಡಿಲಿ ನಾನು ಇದನ್ನು ಸೇವ್ ಮಾಡ್ತಾಯಿದ್ದೀನಿ. ರಿಕ್ವೆಸ್ಟ್ ಡಾಟ್ ಬಾಡಿಲಿ ಇಮೇಲು ನೇಮು ಎಲ್ಲ ಸೇವ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾವು ಈಗ ಡಿಲೀಟ್ API ಟ್ರೈ ಮಾಡಿದಾಗ ವರ್ಕ್ ಆಗಬೇಕು ನೋಡೋಣ. ಓಕೆ, ಇದೇನು ಸೆಂಡ್ ಮಾಡೋದೇ ಬೇಡ ಅನಿಸುತ್ತೆ. ಈಗ ಬ್ಯಾಡ್ ಟೋಕನ್ ಇದ್ದರೆ ಆ ಟೋಕನ್ ಮುಖಾಂತರ ಅದಕ್ಕೆ ಇಮೇಲ್ ಸಿಗುತ್ತೆ. ಓಕೆ, ಟ್ರೂ ಸುಮನ್ ಮೀನ್ಸ್ ಇಲ್ಲಿ suman@gmail.com ಅಂತ ಡಿಲೀಟ್ ಸಕ್ಸಸ್ಫುಲ್ ಆಗಿದೆ. ಸುಮನ್ ಅಲ್ಲ, ಆ್ಯಕ್ಚುಲಿ ಸ್ಪೆಲ್ಲಿಂಗು ರ್ಯಾಂಡಮಾಗಿ ಹಾಗೆ ಕೊಟ್ಟಿದ್ದೀನಿ. ಸೊ ಫಾರ್ ಎಕ್ಸಾಂಪಲ್ ಇನ್ನೊಂದು ಸತಿ ಟ್ರೈ ಕೊಟ್ಟರೆ ಇಮೇಲ್ ನಾಟ್ ಫೌಂಡ್ ಅಂತ ಬರುತ್ತೆ. ಸೊ ಮತ್ತೆ ಇನ್ನೊಂದು ಸತಿ ರಿಜಿಸ್ಟರ್ ಆಗ್ತೀನಿ ಬಾಡಿಲಿ. ಸೊ ಡಿಲೀಟ್ API ಬ್ಯಾಡ್ ಟೋಕನ್ ಮಾಡಿ ಇದು ಯಾವಾಗ ಯೂಸ್ ಆಗುತ್ತೆ ಅಂದರೆ ಡಿಲೀಟ್ ಮೈ ಅಕೌಂಟ್ ಯೂಸರ್ ಅಂತ ಕೊಟ್ಟಾಗ API ಏನಾದ್ರು ಯಾವುದಾದ್ರು ಅಕೌಂಟ್ ಕ್ರಿಯೇಟ್ ಮಾಡಿ ಆಗ ಈ ಡಿಲೀಟ್ ಮೆಥಡ್ನ ಯೂಸ್ ಮಾಡ್ಬೋದು ಯೂಸರ್ ಅಕೌಂಟ್ ಡಿಲೀಟ್ ಮಾಡೋಕ್ಕೆ. ಓಕೆನಾ, ಇಲ್ಲಾಂದರೆ ಅಡ್ಮಿನ್ ಡಿಲೀಟ್ ಮಾಡಬೇಕಂದ್ರೆ ನಾವು ಟೋಕನ್ ಮುಖಾಂತರ ಆಗಲ್ಲ, ಬಾಡಿಲೇ ಆಕ್ಸೆಪ್ಟ್ ಮಾಡಬೇಕು. ಸೊ ಎರಡು ವರ್ಕ್ ಆಗುತ್ತೆ API, ಟೋಕನ್ ಇಲ್ಲಾಂದರೆ ಬಾಡಿಲಿ ಯೂಸರ್ಗೆ. ಆ್ಯಂಡ್ ಇಲ್ಲಿ ಏನು ಮಾಡಬೇಕಾಗುತ್ತೆ, ನಾವು ಕನ್ಸೋಲಾಗಿ ತೋರಿಸ್ತೀನಿ ನಿಮಗೆ ಸೇವ್ ಹೇಗೆ ಆಗ್ತಿದೆ ಅಂತ ಬ್ಯಾಡ್ ಟೋಕನಲ್ಲಿ. ಸೊ ನಾನಿಲ್ಲಿ ಕಂಟ್ರೋಲರ್ಸಲ್ಲಿ ಯೂಸರ್ಸ್ ಸೊ ನನ್ನ ಮೈಕ್ ಚಾರ್ಜ್ ಎಲ್ಲನೇ ಡೆಡ್ ಆಯಿತು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಫ್ರಂಟ್ ಎಂಡ್ಗೆ ಹೇಗೆ ಇಂಪ್ಲಿಮೆಂಟೇಷನ್ ಮಾಡೋದು ಅದನ್ನು ಹೇಳ್ಕೊಡ್ತೀನಿ. ಆ್ಯಂಡ್ ಆಲ್ಸೋ ಪುಟ್ ಆ್ಯಂಡ್ ಪ್ಯಾಚ್ ಮೆಥಡು ನೀವು ಟ್ರೈ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಫ್ರಂಟ್ ಎಂಡ್ ಇಂಪ್ಲಿಮೆಂಟೇಷನ್ ಜೊತೆಗೆ ಪುಟ್ ಮತ್ತು ಪ್ಯಾಚ್ ಮೆಥಡ್ ಎರಡೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ.